ಸರ ಜಗದೀಶ್ ಸರ ಅದಿರೇನು ಹೋದ್ರಿ ಏ ಅದು ರೀ ಹೋಗಿಲ್ಲ. ಮಕ್ಕೊಂಡ ಬಿಟ್ರಿ ಅಲ್ರಿ. ಏನಿದೆ ಟೈಮಿಂಗ್ ಅಲ್ಲ, ಬೆಳಿಗ್ಗೆ 10 ಗಂಟೆಗೆ ಬರ್ತಾನೆ ಅಂತೇಳಿ ರಾತ್ರಿ 10 ಗಂಟೆಗೆ ಬಂದಿರಿ. 10 ಗಂಟೆ ಅಂದಿದ್ನಿಲ್ಲ ನಾನು. ಅಂದ್ರೆ ಈಗ ನಿಮ್ಮ ಸಿನಿಮಾ ಬೇರೆ ರಿಲೀಸ್ ಆಗೋದೈತೆ ನಿಮ್ದು, ಅದಕ್ಕೆ ಎಲ್ಲ ನ್ಯೂಸ್ನವರು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಿರ್ತಾರಂತ ಹೇಳಿ ನಾನು ಒಂದು ಸ್ವಲ್ಪ ಲೇಟಾಗಿ ಬಂದೆ. ಅಣ್ಣ ಆ ಥರ ಸೀನ್ ಏನಿಲ್ಲ. ನಮ್ಮನ್ನ ಯಾರು ಇಂಟ್ರ್ಯೂ ಮಾಡ್ತಾರೋ, ನೀವು ಒಬ್ಬನಾರ ಇಂಟ್ರ್ಯೂ ಮಾಡಾಕತ್ತೆ ಅಂತೇಳಿ ಆ ಖುಷಿಯಿಂದ ನಾನೆಲ್ಲ ರೆಡಿ ಆಗಿ ಕುಂತಾನೆ. 10 ಗಂಟೆಗೆ ಬರ್ತೀರಿ ಅಂತ ನೋಡಿದ್ರೆ ಈಗ ರಾತ್ರಿ 10 ಗಂಟೆಗೆ ಬಂದಿರಿ. ಮತ್ತೆ ಕತ್ಲಾಗಿದ್ದಕ್ಕೆ ನಮ್ಮ ತೆಲಬ್ಯಾನಿಗಳಿಗೆ ಲೈಟ್ ಸರಿಸಿ ಸೆಟಪ್ ಮಾಡ್ಕೊಂಡು ಕುಂತೆ. ಅಂದ್ರೆ ನಾವು ಬರ್ಬೇಕಂತ ಮಾಡಿದ್ವಿ, ಅದು ಸಮಸ್ಯೆ. ಕ್ಯಾಮ್ರಾ ಚಲುವನ್ನ ಐತಲ್ರಿ, ಹೇಳಿ ಇಲ್ಲ ನನಗೆ ರೋಲ್ ಆಗ್ತಿಲ್ಲ. ಅಲ್ಲಿಂದ ನಂಗೆ ರೆಕಾರ್ಡ್ ಮಾಡ್ಕೊಂಡು ಬಿಟ್ಟ. ರೆಕಾರ್ಡ್ ಚಲುವ ಮಾಡ್ಯಾವ, ನಾವು ಶುರು ಮಾಡಿಬಿಡು ತೋರಿ ರೆಗ್ಯುಲರ್ ಆಗಿ. ನಮ್ದು ಕರೆಕ್ಟ್ ಐತಿಲ್ಲ? ಕರೆಕ್ಟ್ ಐತಿಲ್ರಿ ಎಲ್ಲ, ನಾ ಕರೆಕ್ಟ್ ಕಾಣತ್ತಲ್ಲ. ಶುರು ಮಾಡೋಣ. ನಮಸ್ಕಾರ ವೀಕ್ಷಕರೇ, ಧನುಷ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಿಗೆ ಹೊಸದಾಗಿ ಎಲ್ರದ್ದು ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ ಅಂಥೇಳಿ ಒಂದು ಐಡಿಯಾ ಬಂತು. ಆ ಐಡಿಯಾ ಕೊಟ್ಟಿದ್ದು ಜಗದೀಶ್ ಅವ್ರ. ಹಾಗಾಗಿ ಇವ್ರದ್ದು ಮಾಡೋದು ಯಾಕಂತೇಳಿ ಜಗದೀಶ್ ಮೂಕಿ ಅವ್ರದನ್ನ ಫಸ್ಟ್ ಇಂಟರ್ವ್ಯೂ ಮಾಡತ್ತೀವಿ. ಫಸ್ಟ್ ಬಡದ್ರ ನಂದ ಬಡದ್ ಬಿಡೋದು ಅಂತೇಳಿ ಶುರು ಮಾಡತ್ತಾರ. ಹಂಗೇನಲ್ಲ, ಆ್ಯಕ್ಚುಲಿ ಹೇಳ್ತಿರ್ತಾರಲ್ಲ, ಅದು ಏನಾರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ, ಏನಾರ ಒಂದು ಮೆಡಿಸಿನ್ ಕಣ್ಣು ಹಿಡಿಬೇಕಂದ್ರೆ ಈ ಕಪ್ಪಿ ಮ್ಯಾಗ ಹಲ್ಲಿ ಮೇಲೆ ಎಲ್ಲ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾರಂತೇಳಿ. ಹಂಗಂತೂ ಅಲ್ಲಿದು ಹಂಗಂತೂ ಅಲ್ಲ. ಏನಪ್ಪಾ ಅಂತಂದ್ರೆ ಈಗ ಇವ್ರದ್ದು ಮಾಡೋದು ಯಾಕೆ, ನಮ್ಗೆ ಗೊತ್ತಿದ್ದವ್ರದನ್ನ ಮಾಡು ನಾನು ಒಂದು ಉದ್ದೇಶ ನಮಗೆ. ಇರ್ಲಿ ಸರ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಯಾಕೆ ಕಂಗ್ರ್ಯಾಚುಲೇಷನ್ಸ್ ಹೇಳಕತ್ತೇನಂತ, ಆಲ್ಮೋಸ್ಟ್ ಆಲ್ ನೋಡಕತ್ತ ಎಲ್ಲ ನಿಮ್ಮ ರೆಗ್ಯುಲರ್ ಅಭಿಮಾನಿಗಳು ಏನದಾರಲ್ಲ ಅವ್ರಿಗೆಲ್ಲ ಗೊತ್ತೈತಿ. ಗೊತ್ತಿಲ್ಲದೆ ಇರೋರ್ಗೆ ಏನಪ್ಪಾ ಅಂತ ಹೇಳ್ತೀನಿ, ಕೇಳ್ಬಿಡ್ರಿ. ಮಾರ್ಚ್ 6ನೇ ತಾರೀಕು, ಇದೇ ತಿಂಗಳು ಮಾರ್ಚ್ 6ನೇ ತಾರೀಕು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅನ್ನೋ ಕನ್ನಡ ಸಿನಿಮಾ ರಿಲೀಸ್ ಆಗತೈತಿ. ಅದ್ರೊಳಗೆ ಖುಷಿ ವಿಚಾರ ಏನಂತಂದ್ರೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಬಹುಮುಖ ಪ್ರತಿಭೆ ಏನು ನಮ್ಮ ಉಡಾಳ ಮೆಂಬರ್ನ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ, ಅದ್ರೊಳಗಂತರೂ ರಂಜಿತ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡ್ಯಾರ. ಆ ಖುಷಿ ಐತಿ. ನಾವು ನೀವು ಎಲ್ಲರೂ ರೈತರ ಮಕ್ಕಳನ್ನ, ಈಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅನ್ನೋ ಸಿನಿಮಾನ ಯಾಕೆ ಮಾಡ್ಯಾರ, ಎದಕ್ಕೆ ಮಾಡ್ಯಾರ ಅನ್ನೋದನ್ನ ಈಗ ನಾವು ಮಾತಾಡೋದು ಬೇಡ. ಯಾಕಂದ್ರೆ ಸಿನಿಮಾ ನೋಡಿ ನೀವು ಅದಕ್ಕೆ ಹರಿಸ್ಬೇಕು, ಹಾರೈಸ್ಬೇಕು, ಗೆಲ್ಲಿಸ್ಬೇಕು. ಯಾಕಂದ್ರೆ ಆ ಸಿನಿಮಾ ಗೆದ್ದಿತ್ತಂದ್ರೆ ಇಡೀ ನಮ್ಮ ರೈತರನ್ನ ಗೆದ್ದಂಗೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಕರೆ ಐತಿ. ಯಾಕಂದ್ರೆ ರೈತರು ಇವತ್ತು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡದಲ್ಲ ನಮ್ಮ ಸಿನಿಮಾ ಗೆಲ್ಸೋದು. ನೋಡೋಣ, ಕೈ ಹಿಡಿತಾರೆ ಅನ್ನೋ ಒಂದು ವಿಶ್ವಾಸ ಐತಿ. ಹಿಡಿತಾರೆ ಸರ. ಯಾಕಂದ್ರೆ ಈಗ ಇಷ್ಟು ದಿನ ಉಡಾಳ್ ಮೆಂಬರ್ ಒಳಗಂತರೂ 100% ಕೈ ಹಿಡ್ದಾರ. ಪಕ್ಕ ಈ ಸಿನಿಮಾಕ್ಕೂ ಕೈ ಹಿಡಿತಾರ. ಈಗ ಅಂದಂಗೆ ಈಗ ಇಂಟರ್ವ್ಯೂ ಮಾಡೋಣ ಅಂಥೇಳಿ ಇದೇನು ನಾವು ಶುರು ಮಾಡೇವಲ್ಲ, ಇಂಟರ್ವ್ಯೂ ಥರ ಒಂದು ಫಾರ್ಮಾಲಿಟಿಗೆ ಒಂದು ಕ್ವಶನ್ಸ್ ಕೇಳ್ತೀನಿ ನಾನು ನಿಮಗೆ. ಕೇಳ್ರಿ. ಈ ಸಿನಿಮಾ ಹೆಂಗೆ ಸ್ಟಾರ್ಟ್ ಆತ, ಇದನ್ನು ನೀವು ಅಪ್ರೋಚ್ ಮಾಡಿದ್ರಿ ಅವ್ರಿಗೆ, ಅಥವಾ ಆ ಸಿನಿಮಾ ಟೀಮನ್ನು ನಿಮ್ಗೆ ಅಪ್ರೋಚ್ ಮಾಡಿದ್ರೆ, ಅದು ಹೆಂಗೆ ಅನ್ನೋದು ನನಗೂ ಗೊತ್ತಿಲ್ಲ, ನಮ್ಮ ವೀಕ್ಷಕರಿಗೂ ಗೊತ್ತಿಲ್ಲ. ಹೆಂಗೆ ಸ್ಟಾರ್ಟ್ ಆತ ಇದು ಜರ್ನಿ ಅನ್ನೋದನ್ನು ಹೇಳ್ರಿ. ಇದು ಆಲ್ರೆಡಿ ಅವರೆಲ್ಲ ಒಂದು ಸ್ಕ್ರಿಪ್ಟ್ ಕತೆ ಎಲ್ಲ ರೆಡಿ ಇತ್ತು. ಕೆಂಪರಾಮ್ ಹಿಡಿಯಲ್ ಸರ್ ಅಂತೇಳಿ ಮೈಸೂರು ಅವ್ರು ಎಲ್ಲರೂ ಸ್ಕ್ರಿಪ್ಟಿಂದ ಹಿಡಿದು ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ರು. ಮಾಡಿಕೊಂಡು ಇದನ್ನ ಅವರು ಇದು ಮಂಡ್ಯ ಶೈಲಿಯಲ್ಲಿ ಇತ್ತು ಪೂರ್ತಿ. ಅದನ್ನ ಆ ಕಡೆ ಶೂಟಿಂಗ್ ಮಾಡ್ಬೇಕಂತ ಹೇಳಿ ಅವ್ರ ವಿಚಾರ ಇತ್ತು. ಅದಕ್ಕೆ ಟೆಕ್ನಿಷಿಯನ್ ಅಂದ್ರೆ ನಮ್ಮ ಹುಬ್ಬಳ್ಳಿಯ ರೋಹಣ್ ದೇಸಾಯಿ ಸರ್. ಅವ್ರು ನನ್ನ ಮೊದಲಿಂದನೂ ಪರಿಚಯ, ಮತ್ತೆ ಭಾಳ ಸಪೋರ್ಟಿವ್ ವ್ಯಕ್ತಿ ನನ್ನ ವಿಷಯದಲ್ಲಿ. ಈ ಉಡಾಳ್ ಮೆಂಬರ್ ಬರೋಕ್ಕಿಂತ ಮುಂಚೆನೇ ನನಗೆ ಏನೋ ಒಂದು ಹೆಲ್ಪ್ ಬೇಕಾಗಿದ್ರು, ಸರ್ ಹಿಂಗೆ ಬೇಕಾಗಿದೆ, ಟೆಕ್ನಿಕಲ್ ಏನಾರು ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಂದಿದ್ದಾಗ ಅವ್ರು ಹೇಳಿ ಸಪೋರ್ಟ್ ಮಾಡ್ತಿದ್ರು. ಆ ವ್ಯಕ್ತಿ ಟೆಕ್ನಿಷಿಯನ್ ಅದಕ್ಕಿದ್ರು. ಅವ್ರು ಏನು ಮಾಡಿದರು, ಸರ್ ಇದನ್ನು ನಾವು ಆ ಕಡೆನೇ ನಮ್ಮ ಹುಬ್ಬಳ್ಳಿ ಸೈಡ್ ಶೂಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಿರ್ದೇಶಕರ ಮನಸ್ಸಿಗೆ ಅವ್ರ ಮನ ಒಪ್ಪಿಸಿ ಅದನ್ನು ಈ ಕಡೆ ಶಿಫ್ಟ್ ಮಾಡಿದರು. ಶಿಫ್ಟ್ ಮಾಡಿ ಏನಾಗೈತೆ ಅಂದ್ರೆ, ಕರೆ ಹೇಳ್ಬೇಕಂದ್ರೆ ಇದಕ್ಕೆ ಮೊದಲೊಬ್ರು ಹೀರೋ ಬೇರೆ ಯಾರೋ ಅಂತಿದ್ರು, ಅವ್ರು ಸೆಟ್ ಮಾಡ್ಕೊಂಡಿದ್ರು. ಆಮೇಲೆ ಏನಾಗೈತಿ, ಅದಕ್ಕೂ ಮುಂಚೆ ಹೇಳ್ಯಾರ ಕೆಲವೊಬ್ರು, ಇಲ್ಲ ಈ ಕತೆಗೆ ಜಗದೀಶ್ ಮುಖಿ ಸೂಕ್ತ ಆಗ್ತಾನೆ ಅಂತೇಳಿ ಕೆಲವೊಬ್ರು ಹೇಳಿದ್ರಂತೆ. ಆದರೂ ಅವ್ರೇನೋ ಅವ್ರ ಕಮಿಟ್ಮೆಂಟ್ ಏನು ಗೊತ್ತಿಲ್ಲ. ಅವರು ಸೆಟ್ ಮಾಡ್ಕೊಂಡಾಗ 2 ದಿನ ಶೂಟಿಂಗ್ ಮಾಡಿದಾಗ ಅಲ್ಲೇನೋ ಮನಸ್ಸು ಬಂದಿರಬೇಕು, ಇಲ್ಲ ಏನೋ ಒಂದು ಸಮಥಿಂಗ್. ಹಂಗಾದಾಗ ಅವ್ರೇನು ಮಾಡ್ಯಾರು, ಆ ಮೊದಲೇನೊಬ್ಬರು ಮಾಡ್ತಾ ಇದ್ರಲ್ಲ, ಈಗ ನಾ ಮಾಡಿದ್ರಲ್ಲ ಆ ಪಾತ್ರ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದ, ಅವರು ಟೀಮಿಂದ ಔಟ್ ಆಗಿದ್ರು. ಅದಾದಮೇಲೆ ಇವ್ರಿಗೆ ನಮ್ಮ ರೋಹಣ್ ಸರ್ಗೆ ನಾನು ಮೊದಲು ಜಗದೀಶನೇ ಹಾಕ್ಬೇಕು ಅಂದ್ಕೊಂಡಿದ್ದೆ. ಈಗ ಹೆಂಗೂ ಇದು ಟೈಮ್ ಕೂಡಿ ಬಂದತ್ತೆ, ಯಾಕಂದ್ರೆ ಅವರು ಟೀಮಿಂದ ಹೊರಗಡೆ ಹೋಗಿದ್ದಾರೆ, ಈಗ ಜಗದೀಶನ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ತಿರ್ಲಾಪುರದ ನಿಮ್ಮೂರಾಗ ಇದ್ದೆ, ನವಲ್ಗುಂದಾಗ ಇದ್ದೆ ಆ ಟೈಮ್ನಾಗ ಶೂಟಿಂಗ್. ಇದು ನಮ್ಮ
ಒಂದು ಕಂಪ್ನಿದು ಶೂಟಿಂಗ್ ಮಾಡತ್ತಿದ್ವಿ. ಎಸ್ ಸರ್. ಸರ್ ಕರೆದ್ರು, ಹಿಂಗೆ ನಿಮ್ಮೂರು ಬಾಜು ಬಂದ ಬಾರೋ ಅಂತಂದಾಗ ಸಹಜವಾಗಿ ನೀವು ನಮ್ಮೂರು ಬಾಜು ಬಂದಾಗ ನಾವು ಬಂದು ಭೇಟಿಯಾಗೋಲ್ಲ. ಹಂಗೆ ಬಂದೆ ನಾನು ಶೂಟಿಂಗ್ ರಾತ್ರಿ ಇಷ್ಟೊತ್ತಿಗೆ ಹೆಚ್ಚು ಕಡಿಮೆ. ಹೇಳ್ರಿ ಸರ್ ಅಂದೆ. ಇಲ್ಲ ಒಂದು ಸಿನಿಮಾ ಮಾಡಕತ್ತೀವಿ, ಒಂದು ಪಾತ್ರ ಮಾಡೋದು. ಸರಿ ಅಂತ ಹೇಳಿದೆ. ಸಣ್ಣ ಪುಟ್ಟ ಪಾತ್ರ ಇರ್ಬೇಕು ಅಂದ್ಕೊಂಡೆ. ಆಯ್ತು ಅಂತ ಹೇಳಿಬಿಟ್ಟು ವಾಪಸ್ ಮನೆ ಬಂದು ಊಟ ಮಾಡಿ ಮತ್ತೆ ವಾಪಸ್ ನೋವಲ್ಗೆ ಹೋದಾಗ ಶೂಟಿಂಗ್ ಇತ್ತು ನಂದು. ಕಂಟಿನ್ಯೂ ಶೆಡ್ಯೂಲ್ 15 ದಿನ ಡೇಟ್ಸ್ ಇತ್ತು. ಮತ್ತೆ ಶೂಟಿಂಗ್ ಮಾಡುವಾಗ ಮಧ್ಯಾಹ್ನ ಫೋನ್ ಮಾಡಿದ್ರು ಇವರು. ಇಲ್ಲ ಇವತ್ತು ನೀವು ಬರಲೇಬೇಕು, ಇಂಪಾರ್ಟೆಂಟ್ ಮಾತಾಡೋದೈತೆ ಅಂತೇಳಿ. ಸರ್ ನಿನ್ನೆ ಮಾತಾಡಿರಲ್ರಿ. ಆಯ್ತು ನಿನ್ನ ಮಾತಾಡಿನಿ, ಇವತ್ತು ಬಾ ಅಂತಂದರು. ಬಂದೆ. ಇಲ್ಲೇ ಗುರುವಿನ ಹಳ್ಳಿಯಾಗ ಮಣಿ ಮಾಡಿದ್ರು ಅವರು, ಟೋಟಲ್ ಟೀಮ್. ಹೇಳ್ರಿ ಸರ್ ಅಂದಾಗ, ಇಲ್ಲ ಈ ಮೂವಿಗೆ ನೀನೇ ಹರಬೇಕಂದಾಗ ನನಗೆ ಒಂದು ಕ್ಷಣ ಶಾಕ್ ಆಯಿತು. ಏನು ಸರ್ ಕಾಮಿಡಿ ಮಾಡಾಕತ್ತಿರೋ ಏನಂತೇಳಿ. ಇಲ್ಲ ಸೀರಿಯಸ್ ಹೇಳಾದ್ರೆ ನೀವು ಮಾಡ್ಬೇಕಂದ್ರೆ. ಸರ ನೋಡಿರಿ, ಈ ಸಿನಿಮಾ ಬಿಸ್ನೆಸ್ ಅಂತೂ ಗೊತ್ತೈತಿ. ನಮ್ಮ ಹೊಸಬರು ಏನೋ ಸುಮ್ಮನೆ ಯೂಟ್ಯೂಬ್ ಒಳಗೆ ಏನೋ ಮಾಡಿರ್ತೀವಿ, ಅದನ್ನು ಇಟ್ಕೊಂಡು ಅದನ್ನು ಇದು ಮಾಡೋಕ್ಕೆ, ಅದರಿಂದ ನಾವೇನೋ ಇದಾಗ್ತೀವಿ. ಸಿನಿಮಾ ಮಾಡಿ ಸಕ್ಸಸ್ ಆಗ್ತೀವಿ ಅನ್ನೋದು ಕಷ್ಟ. ನೀವು ವಿಚಾರ ಮಾಡಿರಿ. ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಪ್ಪ, ನೀನು ಸೂಟ್ ಆಗುತ್ತೆ ಪಾತ್ರ, ಅದು ಲಾಭ ನಷ್ಟ ಕಮರ್ಸಿಯಲ್ಲ. ನೀನು ಯಾವ ಒಬ್ಬ ಕಲಾವಿದ ಕೊಡ್ತಾ ಇದೀವಿ, ಮಾಡ್ತೀಯಲ್ಲ ಅಷ್ಟೊಂದು. ಸರಿ ಸರ್ ಕತೆ ಕೊಡ್ರಿ, ಮಾಡ್ತೀನಿ. ಅದು ಕತೆ ಕೊಟ್ಟರು. ಒಂದು 4 ದಿನ ಸ್ಕ್ರಿಪ್ಟ್ ಇಟ್ಕೊಂಡು ನೋಡಿದೆ. ಕತೆ ಚೆನ್ನಾಗಿದೆ. ಈಗ ಅಂದರೆ ವಾಸ್ತವಕ್ಕೆ ಹತ್ತಿರ ಐತೆ. ಈಗಿನ ಭಾಳ ಸಿನಿಮಾಗಳು ಏನಾಗ್ಯಾವೋ ವಾಸ್ತವ ಇಲ್ಲ. ಅಂದರೆ ವಾಸ್ತವಕ್ಕಿಂತ ಭಾಳ ದೂರ ಅದಾವೆ. ಕಲ್ಪನಾ ಲೋಕದಲ್ಲಿ ಜಾಸ್ತಿ. ಈಗ ಅಲ್ಲಿ ಕಮರ್ಷಿಯಲ್ ಇದ್ರೂ ವಾಸ್ತವ ಇರ್ಬೇಕು. ಆದ್ರೆ ವಾಸ್ತವ ಬಿಟ್ಟು ಹೋಗ್ತಾವೆ. ಒಬ್ಬ ಮನುಷ್ಯ 20 ಜನನ ಹೊಡ್ಯಕ್ಕೆ ಹೇಗೆ ಸಾಧ್ಯ? ಅದು ಬೇಕು ಎಂಟರ್ಟೈನ್ಮೆಂಟ್. ಹಾಗಂತೇಳಿ ನಾನು ತಪ್ಪಂತಲ್ಲ, ಅದಕ್ಕೆ ಎಂಟರ್ಟೈನ್ಮೆಂಟ್ ಅಂತಿದ್ದಾಗ ಅದು ಬೇಕೇ ಬೇಕು. ಆ ಥರ ಸಿನಿಮಾಗಳು ಬೇಕು. ಬಟ್ ಇದು ಭಾಳ ವಾಸ್ತವಕ್ಕೆ ಹತ್ತಿರ ಐತೆ. ನೋಡಿದಾಗ ನಿಮಗೆ ಸಿನಿಮಾ ಅಂತ ಅನಿಸೋದಿಲ್ಲ, ನೈಜ ಘಟನೆ ಅಂತ ಅನಿಸುತ್ತೆ. ನಮ್ಮ ಮನ್ಯಾಗ ನಡೆಯಂತ ಒಂದು ಕಥೆ ಅನ್ನಿಸ್ತೀವಿ. ಹೌದು. ಅಂದರೆ ಈ ಸಿನಿಮಾಗೆ ಇನ್ನೊಂದು ನೀವು ಕೇಳಿದಿಲ್ಲ, ಅದಕ್ಕೆ ಒಂದು ನೇರವಾಗಿ ಉತ್ತರ ಕೊಡೋದಾದ್ರೆ, ಈ ಸಿನಿಮಾಕ್ಕೆ ನಾನಾಗಲೇ ಚಾನ್ಸ್ ಕೇಳ್ಕೊಂಡು ಹೋಗಿದ್ದಿಲ್ಲ. ಅವರು ಅವಕಾಶ ಕೊಟ್ಟರು ಅಷ್ಟೇ. ನಮ್ಮ ನಿರ್ದೇಶಕರಾಗಿರ್ಬೋದು, ನಮ್ಮ ರೋಹನ್ ದೇಸಾಯಿ ಸರಿಂದ ಈ ಅವಕಾಶ ಬಂತು. ದೇಸಾಯಿ ಸರ್ ನಮ್ಮ ನಿರ್ದೇಶಕರಿಗೆ ಒಪ್ಪಿಸಿ ನನ್ನ ಒಂದು ಪಾತ್ರಕ್ಕೆ ಒಪ್ಪಿಸಿದ್ರು. ಅವ್ರನ್ನ ಮಾಡಿದೆ. ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಎಲ್ಲ ದೇವ್ರ ಆಶೀರ್ವಾದ. ಬಟ್ ನಾನು ನಿಮಗೆ ಪರಿಚಯ ಆದಾಗಿಂದ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದಾಗಲಿ ಕೇಳಿದ್ದಾಗಲಿ, ಬಟ್ ಈಗ ಈ ಪಾತ್ರ ತಾನಾಗೆ ನಿಮ್ಮನ್ನು ಹುಡ್ಕೊಂಡು ಬಂದೈತಿ. ಹೌದು, ಕರೆಕ್ಟಾ? ಹೌದು. ಬಟ್ ಆದ್ರೆ ಕೆಲವು ವರ್ಷಗಳ ಹಿಂದೆ, ಸುಮಾರು ಒಂದಿಷ್ಟು ವರ್ಷಗಳ ಹಿಂದೆ, ಬಟ್ ನೀವು ಚಿತ್ರರಂಗನ ಪಾತ್ರ ಹುಡುಕೊಂಡು ಬೆಂಗಳೂರಿಗೆ ಹೋಗಿದ್ದುಂಟು. ಕರೆಕ್ಟಾ? ಹೇಳಿರೋ ಪ್ರಕಾರ. ಬಟ್ ಅವಾಗೆಲ್ಲ ನೀವು ಸರ್ಕಸ್ ಮಾಡಿರಿ, ಸಿನಿಮಾ ಮಾಡ್ಬೇಕು ಅದೆಲ್ಲ. ಬಟ್ ಅವಾಗಿನ ಎಕ್ಸ್ಪೀರಿಯನ್ಸ್ ಏನಿತ್ತು ಅದೆಲ್ಲ ಆದ್ಮೇಲೆ ಬ್ಯಾಡ ನಮಗೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಿದ್ರು. ಏನು ಆವಾಗಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆ ಪಾತ್ರನ ನಿಮ್ಮನ್ನು ಹುಡ್ಕೊಂಡು ಬಂದಾಗ ನಿಮ್ಗೆ ಏನು ಅನ್ನಿಸ್ತು? ಅದನ್ನ ಒಂದು ಸ್ವಲ್ಪ ಎಕ್ಸ್ಪ್ಲೇನ್. ಖಂಡಿತ. ಅವಾಗ ಏನಾಗ್ತಿತ್ತು, ನಾವು ಅವಕಾಶ ಹುಡ್ಕೊಂಡು, ಈಗ ಬೆಂಗಳೂರಾಗ ಈ ಸಿನಿಮಾ ಇಂಡಸ್ಟ್ರಿ ಇರೋರ್ಗೆ ಆಲ್ಮೋಸ್ಟ್ ಗೊತ್ತಿರ್ತೈತಿ ಒಂದು ಅವಕಾಶ ಸಿಗ್ಬೇಕಂದ್ರೆ ಎಷ್ಟು ಅಡ್ಡಾಡಬೇಕು ಹಂಗೆ ಅಂತ. ಸಹಜ ನಿಮಗೂ ಒಂದು ಗೊತ್ತಿರ್ತೈತೆ ಅದ್ರ ಬಗ್ಗೆ. ಅಡ್ಡಾಡ್ತಿದ್ವಿ, ಫೋಟೋ ಹೊಡ್ಕೊಂಡೆಲ್ಲ. ಅವಾಗ ಇನ್ನೂ ವಾಟ್ಸಪ್ ಅವಾಗ ಇನ್ನೂ ಸ್ಟಾರ್ಟ್ ಆಗ್ತಾ ಇತ್ತು. ಫೋಟೋ ಹೊಡ್ಕೊಂಡೆಲ್ಲ ಅಡ್ಡಾಡ್ತಿದ್ವಿ. ಡೈರೆಕ್ಟರ್ಗೆ ಯಾವ ಇಲ್ಲ ಮೀಟ್ ಆಗ್ತಿತ್ತು. ಕೆಲವೊಬ್ರು ಕರಿತಿದ್ರು, ಚಾನ್ಸು ಕೊಡ್ತಿದ್ರು. ಕೆಲವೊಬ್ರು ಅಲ್ಪ ಸ್ವಲ್ಪ ಪೇಮೆಂಟ್ ಕೊಡ್ತಿದ್ರು. ಕೆಲವೊಬ್ರು ಇಲ್ಲ ನಿನಗೆ ಹೀರೋ ಫ್ರೆಂಡ್ ರೋಲ್ ಕೊಡ್ತೀನಿ, ಅಷ್ಟು ದುಡ್ಡು ಕೊಡು ಇಷ್ಟು ದುಡ್ಡು ಕೊಡು ಅಂತ ಯಾಮರ್ಸೋರು ಇದ್ರು. ಬಟ್ ನಾವು ಯಾಮರಕ್ಕೆ ಹೋಗಿಲ್ಲ, ತಲೆ ಕೆಡಿಸ್ಕೊತಿಲ್ಲ. ನಾವು ಹೇಳ್ಬಿಡ್ತಿದ್ವಿ, ನಿಮ್ಗೆ ₹1 ನಮ್ಗೆ ಕೊಡೋಕ್ಕಾಗದು ಇದ್ರೂ ಪರವಾಗಿಲ್ಲ, ಸಂಭಾವನೆ ಪೇಮೆಂಟ್ ಅಂತ. ಬಟ್ ನಾವಂತೂ ₹1 ನಿಮ್ಗೆ ಕೊಡಲ್ಲ. ದುಡ್ಡು ಕೊಟ್ಟು ನಟನೆ ಮಾಡೋ ಅವಶ್ಯಕತೆ ನಮಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅವಾಯ್ಡ್ ಮಾಡ್ತಿದ್ವಿ. ಮತ್ತು ಅವಾಗ ಇನ್ನೊಂದು ಖುಷಿ ಏನಂದ್ರೆ, ಒಂದು ಸಣ್ಣ ಪಾತ್ರ ಕೊಟ್ಟರು ಒಂದೇ ಡೇಲ್ ಆಗಿರಲಿಲ್ಲ, ಅದೊಂದು ಖುಷಿ ಆಗ್ತಿತ್ತು ನಮಗೆ. ಭಾಳ ಖುಷಿ. ಇಂಥ ಸಿನಿಮಾ ಅಂದ್ರೆ ಅವಾಗಿನ ಕ್ರೇಜೇ ಹಂಗಿತ್ತು. ಸಿನಿಮಾ ಆಗಲಿ ಧಾರಾವಾಹಿ ಆಗಲಿ ಹಂಗಿತ್ತು. ಇತ್ತಿತ್ತಲಾಗಿ ಏನಾಯ್ತು, ಸೋಷಿಯಲ್ ಮೀಡಿಯಾಗಳು ಇದಾದಾಗ ಇವಾಗಲೂ ಕ್ರೇಜ್ ಐತಿಲ್ಲ ಅಂತಲ್ಲ. ಬಟ್ ನಮಗೇನಾಯಿತು, ಅದರೊಳಗಡೆ ಬಿದ್ವಲ್ಲ, ಆ ಸ್ವಲ್ಪ ಕ್ರೇಜ್ ಚೂರು ಕಡಿಮೆ. ಅಂದರೆ ಮಾಡಿದೆ. ಅದಾದಮೇಲೆ ನಾನು ಕೆಂಗುಲಾಬಿ ಮೂವಿಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದೆ. ಜೊತೆಯಾಗಿರು ಅಂತೇಳಿ ಆ ಮೂವಿಲು ಒಳ್ಳೆ ಕ್ಯಾರೆಕ್ಟರ್ ಮಾಡಿದೆ. ಆವಾಗ ಏನು ಅನಿಸ್ತು, ಒಂದು ನ್ಯಾಚುರಲ್ ಥಿಂಗ್ ಅದು, ಒಂದು ಕಾಮನ್ ಆಗಿ ಏನೋ ಮಾಡಿದ್ದೀನಿ. ಇವಾಗಲೂ ಅಷ್ಟೇ, ನಾನು ಇವಾಗ ಹೀರೋ ಆಗಿಬಿಟ್ಟಿದ್ದೀನಿ, ಏನೋ ಒಂದು ಮಾಡಿದ್ದೀನಿ ಅಂದರೆ ನನಗೆ ಆ ರೇಂಜಿಗೆ ಇದು ಅಂತಿಲ್ಲ. ಉತ್ಸಾಹ ಐತಿ, ಖುಷಿ ಐತಿ, ಎಲ್ಲ ಐತಿ ಕರೆ. ಆದರೆ ಅದನ್ನು ಆ ರೇಂಜಿಗೆ ಇದು ಮಾಡ್ತಾಯಿಲ್ಲ, ವೈಭವೀಕರಿಸ್ತಾಯಿಲ್ಲ. ಆ್ಯಕ್ಚುಲಿ ನಂದು ನೆಕ್ಸ್ಟ್ ಕ್ವಶನ್ ಅದೈತಿ. ನೀವೀಗೇನು ಆನ್ಸರ್ ಹೇಳತ್ತಿದ್ರಲ್ಲ, ನಾ ಏನು ಕ್ವಶನ್ ರೆಡಿ ಮಾಡ್ಕೊಳತ್ತಿದ್ದೆ ಅಂದ್ರೆ, ನಾವು ಸಣ್ಣ ಪುಟ್ಟ ಈಗ ಕ್ಯಾರೆಕ್ಟರ್ ಸೀರಿಯಲ್ ಒಳಗೆ ಅದು ಇದು ಮಾಡಿರೋರು ಎಷ್ಟೋ ಜನ ಇರ್ತಾರಲ್ಲ, ಅವರು ನಂದು ಇಷ್ಟನೇ ತಾರೀಕಿಗೆ ಇಂಥ ಸೀರಿಯಲ್ಗೆ ಈ ಟೈಮಿಗೆ ಬರ್ತೈತಿ ನೋಡ್ರಿ ಅಂತೇಳಿ ಎಕ್ಸೈಟ್ಮೆಂಟ್ ಆಗಿ 1,000 ಮಂದಿಗೆ ಫೋನ್ ಮಾಡಿ ಹೇಳಿರ್ತೀವಿ ನಾವು. ಎಲ್ಲರೂ ಹೇಳಿರ್ತಾರೆ. ಅಂದ್ರೆ ಈ ಉತ್ತರ ಕರ್ನಾಟಕದ ಭಾಗದವರು. ಬಟ್ ಅದೊಂದು ದೊಡ್ಡದದು. ನಾವೊಂದು ನಟನೆ ಮಾಡಿ ಒಂದು TV ಒಳಗೆ ಬರತ್ತೀವಿ, ಒಂದು ಸಿನಿಮಾದೊಳಗೆ ಬರತ್ತೀವಿ ಅಂತಂದ್ರೆ. ಬಟ್ ಈಗ ನೀವು ಮುಖ್ಯ ಭೂಮಿಕೆ ಒಳಗೆ ಮಾಡತ್ತೀರಿ. ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದ್ದೆ. ನಾನು ಆ್ಯಕ್ಚುಲಿ ಫೇಸ್ಬುಕ್ ಒಳಗೆ ಅಲ್ಲಿ. ಆಮೇಲೆ ನಿಮ್ಮ ಪೋಸ್ಟರ್ಸ್ನ ನೀವು ಹಂಚಾಕತ್ತೀರಿ ಎಲ್ಲ ಕಡೆ. ಬಟ್ ಅದು ಖುಷಿ. ಈಗ ಹೀರೋ ಆಗಿ ಮಾಡೋದು ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಐತಿ? ಇದು ಖುಷಿ ಅಂತೂ ಭಾಳ ಐತಿ, ಎಕ್ಸೈಟ್ಮೆಂಟ್ ಇದ್ದೇ ಇರ್ತೈತಿ. ಆದರೆ ಆ ಎಕ್ಸೈಟ್ಮೆಂಟ್ ಯಾವ ಲೆವೆಲ್ಗೆ ಮೊದಲು ಹೆಂಗಿರ್ತಿತ್ತು ಅಂದ್ರೆ, ಏನೋ ಒಂಥರ ದೊಡ್ಡ ಸಾಧನೆ ಮಾಡಿದ್ರೆ ಅನ್ನೋ ಥರ ಇರ್ತಿತ್ತು. ಈಗ ಹಂಗಲ್ಲ. ಸುಮಾರು ಸಿನಿಮಾಗಳು ಬರ್ತವೆ, ಸುಮಾರು ಜನ ಆ್ಯಕ್ಟ್ರೆಸ್ ಅದಾರ, ಅದ್ಭುತ ಕಲಾವಿದರು ಅದಾರ. ಅದ್ರೊಳಗೆ ನಾನು ಒಬ್ಬ. ಬಟ್ ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ಕೈತೆ. ಅದು ಬಿಟ್ಟರೆ ಇದಕ್ಕಿಂತ ಹೆಚ್ಚಿಗೆ ಅಂತದ್ದು ಏನು ಅಂತಲ್ಲ. ನಾ ಏನೋ ಮಾಡದೇ ಇರೋದಂತ ಏನು ಮಾಡಿಲ್ಲ.
10ರಲ್ಲಿ 11 ಅಷ್ಟೇ. ನಾನೊಬ್ಬ ಒಬ್ಬ ಕಲಾವಿದ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಇದೇನಾರ ಸಕ್ಸಸ್ ಆದರೆ ಒಂದು 4 ಜನರು, ಇನ್ನೂ 4 ಜನರ ಪ್ರೀತಿ ಸಿಗುತ್ತೆ, ಇನ್ನೊಂದು ಏನಾರ ಅವಕಾಶಗಳು ಸಿಗ್ಬೋದು. ಅದು ಬಿಟ್ಟರೆ ಇಲ್ಲಿ ಮತ್ತೇನೋ ಮಾಡ್ತೀವಿ ಅನ್ನೋದಂತೂ ನಿರೀಕ್ಷೆನೂ ಇಲ್ಲ. ಅದ್ರ ಮೇಲೆ ನಾನು ಇದನ್ನ ಅವಲಂಬನೆಯೂ ಆಗಿಲ್ಲ ಆ ಥರ. ಹಾಗೆ ಆಗಲಿ, ನಾವು ದೇವ್ರು ಅದನ್ನೇ ಕೇಳ್ಕೊಳ್ಳೋದು, ಇದು ಸಕ್ಸಸ್ ಸಿಗಲಿ, ಇನ್ನೊಂದು 4 ಜನ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಬರಲಿ, ನಿಮ್ಗೆ ಹೆಚ್ಚಿನ ಸಿನಿಮಾಗಳು ಬರಲಿ. ಬಟ್ ಇದು ಮಾಡಿದ ಮೇಲೆ ಬೇರೆ ಬೇರೆ ಆಫರ್ಸ್ದು ಏನಾದರೂ ನಿಮ್ಗೆ ಫೋನ್ ಗೀನ್ ಬರ್ತಾ ಇದೆಯಾ? ಇಲ್ಲ, ಯಾಕಂದ್ರೆ ಇದಿನ್ನೂ ಸಿನಿಮಾ ಯಾಕಂದ್ರೆ ತೆರೆ ಕಂಡಿಲ್ಲ. ತೆರೆ ಕಂಡ ಮೇಲೆ ನೋಡ್ರಿ ಇವಾಗ ಎಷ್ಟು ಆದ್ರೆ ನಿರೀಕ್ಷೆ ಸಹಜ ಎಲ್ರಿಗೂ ಇರುತ್ತೆ. ಅದು ಎಂಥದೇ ಮೂವಿ ಮಾಡಲಿ ಏನೋ ಮಾಡಲಿ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಹೋಪ್ ಇರುತ್ತೆ, ಇಲ್ಲೆಲ್ಲೋ ಹೋಗ್ಬಿಡ್ತೈತೆ ಹಂಗೆ ಹಿಂಗೆ ಅಂತೇಳಿ ಆ ಹೋಪ್ ಇರ್ತೈತಿ. ಅದ್ರ ಜೊತೆಗೆ ನಾವು 2 ಹೋಪ್ಗಳನ್ನು ಇಟ್ಕೋಬೇಕು. ಸಿನಿಮಾ ಫೇಲು ಆಗ್ಬೋದು, ಪಾಸು ಆಗ್ಬೋದು. ಸೊ ನಾವು ಏನು ಬಂದ್ರು ನ್ಯೂಟ್ರಲ್. ನಾನು ಒಳ್ಳೆ ಅವಕಾಶಗಳು ಬಂದ್ರು ನಾರ್ಮಲ್ ಯಥಾ ಪ್ರಕಾರ ಏನು ಕೆಲಸ ಮಾಡಿದ್ರೆ ಅದೇ ಕೆಲಸ. ಸಿನಿಮಾ ಬೈ ಚಾನ್ಸ್ ಆಫರ್ಗಳು ಅವೆಲ್ಲ ಅದು ಬಂದಿಲ್ಲ ಅಂದ್ರೂ ಬರೋದೇ ಡೌಟ್. ನನ್ನ ಪ್ರಕಾರ ಹೇಳ್ತೀನಿ, ನಾನು ಬರಲ್ಲ ಯಾವ ಬಂದಿಲ್ಲ ಅಂದ್ರೆ ನಮ್ದೇನಿದೆ ಮಾಮೂಲಿ ನಮ್ಮ ಸಬ್ಜೆಕ್ಟ್ ರಂಗಭೂಮಿ. ನಾವಂತೂ ದೇವ್ರ ಹತ್ರ ಕೇಳ್ಕೊತೀವಿ. ಯಾಕಂದ್ರೆ ಈ ಥರದ್ದು ಇವಾಗ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಹೊಸ ಹೀರೋಗಳು ಬೇಕಂತ ನನಗೆ ಅನ್ನಿಸ್ತೈತಿ ಪರ್ಸ್ನಲಿ. ಆ ಥರದ್ದು ನಮ್ಮ ಉತ್ತರ ಕರ್ನಾಟಕದಿಂದ ಯಾರು ಅಂತರು ಇವತ್ತಿನವರೆಗೂ, ನಾನು ಸಣ್ಣವಿದ್ದಾಗ ಹಿಂದೆ ಗೊತ್ತಿಲ್ಲ ನನಗೆ, ನಾ ಸಣ್ಣವಿದ್ದಾಗಿಂದನೂ ಉತ್ತರ ಕರ್ನಾಟಕದಿಂದ ಹೋಗಿ ಹೀರೋ ಆದವ್ರು ಯಾರೂ ಇಲ್ಲ. ಬಟ್ ಈಗ ನಿಮ್ಮಿಂದ ಅದೊಂದು ಕನಸಾತ, ಅದೊಂದು ಉತ್ತರ ಕರ್ನಾಟಕದ ಹೀರೋ ಅನ್ನೋದು ಒಂದು ಆಗಲಿ ಅನ್ನೋದು ನನ್ನ ಆಸೆ. ಅದು ಈಡೇರಲಿ. ಇಲ್ಲ, ಅದು ಹೆಂಗಾಗತ್ತಂದ್ರೆ ಹೋಗ್ಬೋದಿತ್ತು, ಇಲ್ಲಿಯವರು ಸುಮಾರು ಜನ ಸ್ಟಾರ್ ಆಗಿ ಮಿಂಚ್ಬೋದಿತ್ತು. ಆದ್ರೆ ಅದು ತಪ್ಪು ಇಂಡಸ್ಟ್ರಿ ಅವ್ರದಲ್ಲ. ಕೆಲವೊಬ್ರು ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದವ್ರು ಬೆಳೆಸಲ್ಲ. ಅಲ್ಲ, ಇವ್ರನ್ನ ಬೆಳೆಸಕ್ಕೆ ಅವ್ರು ಯಾರು ಫಸ್ಟ್ ಆಫ್ ಆಲ್? ಕರೆಕ್ಟು. ಅವ್ರದ್ದು ಈಗೇನು ಗೊತ್ತಾ, ನಾನು ಏನೋ ಒಂದು ಟೆಕ್ನಿಕಲಿ ನನ್ನಿಂದ ಏನೋ ಕೆಲಸ ಆಗುತ್ತೆ ಅಂದ್ರೆ ನನ್ನ ಕರೀತಾರೆ, ನನ್ನ ಕೆಲಸ ಕೊಡ್ತಾರೆ. ಇಲ್ಲೇನಂದ್ರೆ ನನ್ನಿಂದ ಏನೋ ಆಗುತ್ತೆ, ಅವರಿಂದ ನನಗೇನಾಗುತ್ತೆ, ಕೊಡತೋಗಳ ಸಂಬಂಧ ಥರ ಇದ್ದಂಗೆ ಇರಬೇಕು. ನನಗೇನು ಗೊತ್ತಿರಲ್ಲ, ಅಲ್ಲಿ ಹೋಗಿ ನಾನು ಬೆಳೆಸ್ರಿ, ನಾನು ಚಾನ್ಸ್ ಕೊಡಲ್ಲ, ಒಂದು ನೆಟ್ಟಿಗೆ ಡೈಲಾಗ್ ಹೇಳಕ್ಕೆ ಬರಲ್ಲ ಅಂದಾಗ ನಾನು ಯಾರು ಕರೀತಾರೆ ಹೇಳ್ರಿ? ಅದೇ ಒಬ್ಬ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿ ಅವ್ರು ಕೊಟ್ಟಿದ್ದ ಡೈಲಾಗನ್ನ ಕರೆಕ್ಟಾಗಿ ಒಪ್ಪಿಸ್ಬಿಟ್ರೆ, ಅಡ್ಡಿಲ್ಲಲ್ರಿ ಹುಡುಗ ಚೆನ್ನಾಗಿ ಮಾಡ್ತಾನೆ, ಇನ್ನೊಂದು ಯಾವ್ದಾರು ಕ್ಯಾರೆಕ್ಟರ್ ಹಾಕ್ರಿ. ಹಿಂಗಿದ್ದಾಗ ಅವಕಾಶಗಳು ಸಿಗ್ತವೆ. ಯಾಕೆ ನಮ್ಮಲ್ಲಿ ಕಲಾವಿದರು ಇದ್ದಾರೆ, ಪೋಷಕ ಕಲಾವಿದರು ಬಹಳ ಜನ ಇದ್ದಾರೆ, ಅವರೆಲ್ಲ ಮೇರ್ತಾರೆ. ಆದರೆ ಹೀರೋ ಆಗಿಲ್ಲ ಅನ್ನೋದೊಂದು ಕೊರತೆ ಇದೆ. ನಮ್ಮ ಭಾಗದಿಂದ ಹೇಳ್ಕೊಳ್ಳೋಂಥ ಹೀರೋ ಯಾರು ಇಲ್ಲ ಅನ್ನೋದೊಂದು ಕೊರತೆ ಐತಿ. ಮತ್ತು ಇನ್ನೊಂದೇನು, ಕೆಲವೊಬ್ಬರು ನಮ್ಮ ಭಾಗದವ್ರನ್ನ ಯೂಸ್ ಮಾಡ್ಕೋತಾರೋ ಅಥವಾ ಇವರೇ ಹೋಗಿ ಇಲ್ಲಿ ಆ ಥರ ಆಗ್ತಾರೋ ಗೊತ್ತಿಲ್ಲ. ಏನಾಗುತ್ತಾ, ಇವರು ಯಾವುದೋ ಒಂದು ಇದು ಕರೀತಾರೆ ಮಾಡಲಿ, ಆದರೆ ಕರೆಕ್ಟಾಗಿ ಇವರು ಯೂಟಿಲೈಸ್ ಮಾಡ್ಕೊಳ್ಳಲ್ಲ. ಇಲ್ಲಾಂದ್ರೆ ಅವರೇ ಇವ್ರನ್ನ ಈ ಥರ ಕರೆದ್ಬಿಟ್ಟು ಸಣ್ಣ ಪುಟ್ಟ ಪಾತ್ರ ಕೊಟ್ಬಿಟ್ಟು ಇವರು ಇಲ್ಲೆಲ್ಲ ದೊಡ್ಡದಾಗಿ ಏನೋ ಒಂದು ಲೆಕ್ಕದಲ್ಲಿ ಇರ್ತಾರೆ ಅಂದ್ಕೊಳ್ಳೋಣ. ದೊಡ್ಡ ಸ್ಟಾರ್, ಯೂಟ್ಯೂಬ್ ಸ್ಟಾರ್, ಈಗೆಲ್ಲ ಸೋಷಿಯಲ್ ಮೀಡಿಯಾ ಬಂದಮೇಲೆ ಆ ಸ್ಟಾರ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್ ಸ್ಟಾರ್ ಏನೇನೋ ಇರ್ತಾರೆ. ಇವ್ರು ಒಂದು ಯಾವುದೋ ಸಿನಿಮಾದಲ್ಲಿ ಮಾಡಿದಾಗ ನಾ ಅದನ್ನು ಮಾಡಿದ್ದು ಇದು ಮಾಡಿದೆ ಅಂತ ಇವ್ರು ಹೇಳೋ ಬಿಲ್ಡಪ್ಗೆ ನೋಡಿದರೆ, ಆ ಸಿನಿಮಾದಲ್ಲಿ ನೋಡಿದರೆ ಅಷ್ಟಕ್ಕಷ್ಟೇ ಇರುತ್ತೆ. ಹೀಗಾಗಿ ನಾನು ಯಾರಿಗೇ ಆಗಲಿ, ನೀವೇನೇ ಮಾಡ್ರಿ, ಸಣ್ಣದಿರಲಿ ದೊಡ್ಡದಿರಲಿ, ಬಿಲ್ಡಪ್ ಕೊಡಕ್ಕೆ ಹೋಗ್ಬಿಡ್ರಿ. ನಿಮ್ಮ ಕೆಲಸ ಬಿಲ್ಡಪ್ ನಿಮ್ಗೆ ಕೊಡ್ಬೇಕು ಹೊರತು ನೀವು ನಿಮ್ಮ ಕೆಲಸ ಬಿಲ್ಡಪ್ ಕೊಡಕ್ಕೆ ಹೋಗ್ಬಿಡ್ರಿ. ನಾವು ಮಾಡಿರೋ ಕೆಲಸದ ಬಗ್ಗೆ ನಾವು ಹೇಳ್ಬಾರ್ದು, ನಾವು ಮಾಡಿರೋ ಕೆಲಸ ನಾವೇನು ಮಾಡೀವಿ ಅನ್ನೋದು ಹೇಳ್ಬೇಕು ಅನ್ನೋದು ನಿಮ್ಮ ಮಾತಿನ ಅರ್ಥ. ಆಮೇಲೆ ಇನ್ನೊಂದು, ನೀವು ಹೇಳಿದ್ದು ಇಷ್ಟೊತ್ತು ಪೇಷನ್ಸ್ ಇರಬೇಕು ಮನುಷ್ಯ. ನಾವೇನೋ ಹೋಗ್ತೀವಿ ಇಲ್ಲಿ ಅವ್ರನ್ನ ಬೆಳೆಸಾಕ ಅವ್ರು ಯಾರು ಅನ್ನೋದಕ್ಕಿಂತ ಅವ್ರು ಬೆಳೆಸೋದಕ್ಕಿಂತ ನಾವು ಬೆಳಿಬೇಕು ಅನ್ನೋದು ನಮ್ಮೊಳಗೆ ಒಂದು ಛಲ ಇರ್ಬೇಕದು. ಯಾರೋ ಬಂದು ನಾನು ಬೆಳೆಸ್ಬಿಡ್ತಾರ, ನನ್ನ ಹೀರೋ ಮಾಡ್ತಾರ ಅಂತ ಕುಂತ್ರು. ಇವತ್ತು ಇರೋ ಸ್ಟಾರ್ಗಳು ಯಾರೂ ಬಂದು ಅವ್ರಿಗೆ ಬೆಳೆಸಿ ನೀನು ಸ್ಟಾರ್ ಆಗು, ಹೀರೋ ಆಗು, ನಾನು ನಿನ್ನ ಹಿಂದೆ ನಿಂತಿರ್ತೇನೆ ಅಂತ ಯಾರೂ ಹೇಳಿಲ್ಲ. ಬಟ್ ನಾವು ಎಷ್ಟೋ ಜನದ ಸ್ಟಾರ್ಗಳದ್ದು ಇಂಟರ್ವ್ಯೂ ನೋಡಿದಾಗತ್ತ ಅವ್ರು ಪಟ್ಟಿರೋ ಶ್ರಮ, ಕಷ್ಟ, ನೋವು, ಅವ್ರ ಛಲನ ಅವ್ರು ಬೆಳೆಸಿತ್ತು ಹೊರತು ಬೇರೆ ಯಾರು ಬಂದು ಬೆಳೆಸಿಲ್ಲ ಅನ್ನೋದು ನಿಮ್ಮ ಮಾತಿನ ಅರ್ಥ. ಕರೆ, ಇದು ತಾಳ್ಮೆ ಬೇಕು. ನೀವು ಹೇಳ್ದಂಗೆ ನಾನು ಹೋಗಿ ಒಂದು ಯಾವುದೋ ಧಾರಾವಾಹಿ ಮಾಡಿದೆ, ಇನ್ನೊಂದು ಧಾರಾವಾಹಿ ಮಾಡಿದೆ, ನೆಕ್ಸ್ಟ್ ನಾನು ಸ್ಟಾರ್ ಆಗ್ತೀನಿ, ಇದೆಲ್ಲ ಭ್ರಮೆ ಬಿಟ್ಬಿಡ್ರಿ ಅಂತ ಹೇಳ್ತೇನೆ ನಾನು. ಸುಮ್ಮನೆ ಕೆಲಸ ಮಾಡಿರಿ. ನೀವು ನಿಮ್ಮ ಹಣೆ ಬರದಲ್ಲಿ ನೀವು ಚೆನ್ನಾಗಿ ಏನೋ ತಾಳ್ಮೆಯಿಂದ ಚೆನ್ನಾಗಿ ಏನೋ ಮಾಡಿದರೆ ನಿಮಗೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಬರೆದಿದ್ರೆ ನಿಮ್ಗೆ ಒಳ್ಳೆ ಅವಕಾಶ ಸಿಗುತ್ತೆ. ಕರೆಕ್ಟ್ ಸರ್. ಅಂದಂಗೆ ಈಗ ನನಗೆ ಇನ್ನೊಂದು ಕ್ವಶನ್ ಏನಪ್ಪ ಅಂತಂದ್ರೆ, ಈ ಸಿನಿಮಾದ ಬಿಡೋಣ ಸರ, ಈಗ ಈ ಇಂಟರ್ವ್ಯೂ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ನೀವು ಜನಗಳಿಗೆ ಏನು ಅನ್ನೋದು ಆಲ್ಮೋಸ್ಟ್ ಆಲ್ ಗೊತ್ತೈತಿ. ಆಲ್ಮೋಸ್ಟ್ ಉಡಾಳ ಮೆಂಬರ್ ನೋಡೋರ್ಗೆ ಎಲ್ರಿಗೂ ಗೊತ್ತೈತಿ. ಈ ಸಿನಿಮಾ ನೋಡಿದ ಮೇಲೆ ಅಂತೂ ಹೊಸ ಅಭಿಮಾನಿಗಳು ಹುಟ್ಕೋತಾರ. ಬಟ್ ನನಗೊಂದು, ಈಗ ನಿಮ್ದು ಉಡಾಳ ಮೆಂಬರ್ ಸ್ಟಾರ್ಟ್ ಆಗಿ ಎಷ್ಟು, ಒಂದು 3-4 ವರ್ಷ ಆಯ್ತಾನೆ ಸರ್? 5 ವರ್ಷ ಆಯ್ತು. ಅದು ಉಡಾಳ್ ಮೆಂಬರ್ ಅನ್ನೋದು ಅದು ಹೆಂಗೆ ಹುಟ್ಕೊಂತ ಸರ್? ಅದು ಯಾವ ಥರ ಹುಟ್ಕೊಂತ ಅಂತ ಹೇಳಿ ನನಗೂ ಕ್ವಶನ್ ಇದೆ. ಆಮೇಲೆ ಸುಮಾರು ಮಂದಿಗೂ ಅದೊಂದು ಕ್ವಶನ್ ಐತಿ ತಲ್ಯಾಗ. ಇಲ್ಲ, ಇದನ್ನು ನಾನು ಸುಮಾರು ಕಡೆ ಆಲ್ರೆಡಿ ಹೇಳ್ಬಿಟ್ಟೇನೆ. ಉಡಾಳ್ ಮೆಂಬರ್ ಹೆಂಗಂದ್ರೆ, ನಾವು ಒಂದು ಪಾರ್ಟಿ ರಿಯಲ್ ಆಗಿ ಪಾರ್ಟಿ ಮಾಡಿದ್ದನ್ನ ಶೂಟ್ ಮಾಡಿ ಹಾಕಿದೆ ನಾನು. ನಾಳೆ ಪಂಚಮಿ ಅಂದ್ರೆ ಇದು ಬರುತ್ತಲ್ಲ, ಶ್ರಾವಣ ಬರುತ್ತಲ್ಲ, ಅವಾಗ ಏನೋ ನಾನ್ ವೆಜ್ ಗಿನ್ ವೆಜ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾರಲ್ಲ. ಅದನ್ನು ಹೆಂಗಾದ್ರು ನಮ್ಮ ಒಂದಿಷ್ಟು ಜನ ಟೀಮ್ ಅವ್ರು ಏನಂದ್ರು, ನಾನು ನಮ್ಮ ಗೋಕುಲ್ ಎಲ್ಲಪ್ಪ ಜಗ್ಗಿ ಶ್ರಾವಣ ಐತಿ ಹಿಂಗೆ ಪಾರ್ಟಿ ಮಾಡೋಣ ಅಂತಂದಾಗ ಆಯ್ತು ಅಂತ ಹೇಳಿದ್ರು. ನನ್ಗೆ ಏನು ಮಾಡ್ತಿದ್ದೆ, ನಾಟಕ ಶೂಟಿಂಗ್ ಮಾಡ್ತಿದ್ದಿಲ್ಲ, ಹೆಂಗೂ ಪಾರ್ಟಿ ಮಾಡ್ತೀವಿ, ಇದನ್ನೇ ಒಂದು ಶೂಟಿಂಗ್ ಸ್ವಲ್ಪ ಲೈಟಾಗಿ ಅಲ್ಲಿ ಡೈಲಾಗ್ ಮಿಕ್ಸ್ ಮಾಡಿ ಶೂಟಿಂಗ್ ಮಾಡಿ ಹಾಕೋಣ ಅಂತ ವಿಚಾರ ಬಂತು.
ಅದನ್ನೇ ಶೂಟಿಂಗ್ ಮಾಡಿ ಎಡಿಟಿಂಗ್ ಮಾಡಿ ಯೂಟ್ಯೂಬ್ಗೆ ಹಾಕಿದೆ. ಚೆನ್ನಾಗಿ ಹೊಂಟ್ಬಿಡ್ತು. ಎಲ್ಲಪ್ಪ ಏನಂದ, ಜಗ್ಗಿ ಇದು ಭಾರಿ ಹೊಂಟತ್ತಲ್ಲೋ, ಏನು ಪ್ಲ್ಯಾನ್ ಇಲ್ಲದೆ ಮಾಡಿದ್ದೀವಿ, ಒಂದು ಪ್ಲ್ಯಾನ್ ಇದೆ, ಒಂದು ಉಡಾಳ್ ಮೆಂಬರ್ ಅಂತ ಸಬ್ಜೆಕ್ಟ್ ಐತಿ, ಒಂದು 2 ಎಪಿಸೋಡ್ ಆಗುತ್ತೆ ಮಾಡೋಣ ಅಂತಂದು. 2 ಎಪಿಸೋಡ್ ಆಗುತ್ತೆ, ಆಯ್ತು ಮಾಡೋಣ, ಬಟ್ ಸದ್ಯಕ್ಕಾಗಲ್ಲ, ಯಾಕಂದ್ರೆ ನಾನು ಸ್ವಲ್ಪ ನಾಟಕದಾಗ ಬಿಜಿ ಇದ್ದೇನೆ, ಸ್ವಲ್ಪ ದಿನ ಹೋದ್ಮೇಲೆ ಮಾಡೋಣ ಅಂತಂದೆ. ಇಲ್ಲ, ಅದನ್ನು ಆದಷ್ಟು ಜಲ್ದಿ ಮಾಡಿಬಿಡೋಣ ಅಂತ. ಆದಷ್ಟು ಜಲ್ದಿ ಮಾಡೋದಕ್ಕೆ ಕರೆ ಆದ್ರೆ ಆರ್ಟಿಸ್ಟ್ ಗಿಟಿಸ್ಟ್ ಏನು ಬೇಕು ಎಲ್ಲ ಸೆಟ್ ಮಾಡ್ಕೊ, ಇನ್ವೆಸ್ಟ್ಮೆಂಟ್ ನಾ ಮಾಡ್ತೀನಿ, ಕ್ಯಾಮ್ರಾ ಉಳಿದಿದ್ದೆಲ್ಲ ನಾ ಮಾಡ್ಕೊತೀನಿ, ಆರ್ಟಿಸ್ಟ್ ನೀ ಸೆಟ್ ಮಾಡ್ಕೊಂಡಾಗ ಅವರು ಭುವನೇಶ್ವರಿ ಅವ್ರನ್ನ ಸೆಟ್ ಮಾಡ್ದೆ, ಇವ ಮಂಜಾಪಾತ್ರ ಭುವನೇಶ್ ಅವ್ರನ್ನ ಸೆಟ್ ಮಾಡ್ದೆ, ಅವ್ರನ್ನ ನಾನು ಸೆಟ್ ಮಾಡಿದೆ, ಇವರು ಭುವನೇಶ್ವರಿ ಅಷ್ಟೇ ಸೆಟ್ ಮಾಡಿದ್ರು, ಇವರು ಗೋಕುಲ್, ಉಳಿದಿದ್ದೆಲ್ಲ ಸೆಟ್ ಮಾಡಿದೆ. ಇಲ್ಲಿ ಫಸ್ಟ್ ಶಾರ್ಟ್ ನಮ್ಮ ಮನೆ ಮುಂದೆನೇ ಶುರು ಮಾಡಿದ್ವಿ. ಅದಾದ ಪ್ರಕಾರ ಎರಡು ಎಪಿಸೋಡ್ ಆಯಿತು. ಆಮೇಲೆ ಮತ್ತೆ ಇಬ್ಬರು ಕೂತ್ಕೊಂಡು ಮಾತಾಡೋದಿಲ್ಲ, ಚೆನ್ನಾಗಿ ಹೋಗುತ್ತೆ, ಕಂಟಿನ್ಯೂ ಮಾಡೋಣ ಅಂತೇಳಿ ಇಬ್ಬರು ಕೂತ್ಕೊಂಡು ಇಬ್ಬರು ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ತಾಯಿದ್ವಿ. 3, 4, 5, 6 ಹಿಂಗೆ ಹೋಯ್ತದು. ಹೋದ್ಮೇಲೆ ಇವ್ನು ನಮ್ಮ ಯಲ್ಲಪ್ಪಗ ಅವನು ಒಂದು ಹೇಳಿಕೆ ಕೊಟ್ಟಿದ್ದ, ನೀವು ನೋಡಿರ್ಬೇಕು. ಅವ್ನು ಒಂದು ಯಾವುದೋ TV ಚಾನಲ್ ಅವರು, ನ್ಯೂಸ್ ಚಾನಲ್ ಅವರು ಹಿಂಗೆ ಕರೀತಾ ಇದ್ದಾರೆ, ನಾ ಹೋಗ್ತೀನಿ ಅಂತಂದ. ಸರಿ ಅಂತಂದೆ. ಅದ್ರ ಒಳಗಡೆ ಬೇರೆನೇ ಇತ್ತದು. ಹೋದ್ರು. ಅದಾದ್ಮೇಲೆ ನನಗೆ ಇಮಿಡಿಯೇಟ್ ಹೋದಾಗ, ಯಾಕಂದ್ರೆ ಇನ್ನೊಂದು ಆ ಟೈಮಲ್ಲಿ ನಾನು ರಿಯಲ್ ಎಲೆಕ್ಷನ್ ಮಾಡಾಕತ್ತಿದ್ದೆ. ರಿಯಲ್ ಎಲೆಕ್ಷನ್ ಅಂದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್, ನಮ್ಮ ತಾಯಿಯವರು ಕ್ಯಾಂಡಿಡೇಟು, ಜೆಂಟ್ಸ್ ಬಂದಿದ್ರೆ ನಾನೇ ಕ್ಯಾಂಡಿಡೇಟ್ ಇರ್ತಿದ್ದೆ. ಆ ಟೈಮಲ್ಲಿ ರಿಯಲ್ ಎಲೆಕ್ಷನಲ್ಲಿ ನಾನು ಇಲ್ಲಿ ರಿಯಲ್ ಎಲೆಕ್ಷನಲ್ಲಿ ಸಕ್ಸಸ್ ಆಗಬೇಕು, ಮತ್ತು ಉಡಾಳ್ ಮೆಂಬರ್ ಸಬ್ಜೆಕ್ಟಲ್ಲಿ ಏನು ಮೆಸೇಜ್ ತೋರಿಸ್ಬೇಕು ಎಲೆಕ್ಷನ್ ಮುಂಚೆ ತೋರಿಸ್ಬೇಕಾಗಿತ್ತು. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ತಿತ್ತು, ಸ್ವಲ್ಪ ಕಷ್ಟ ಆಗ್ತಿತ್ತು, ಮಾಡಿದೆ. ಆದ್ರೆ ಆ ಟೈಮಿಗೆ ಕೈ ಹಿಡಿದಿದ್ದು ನಮ್ಮ ರೇವಣ್ಣ ಕನಕಿಕುಡಿ ಅವರು. ಸರ್ ಹಣ ಹಿಂಗಾಗಿದೆ, ಅವರು ಮೊದಲೇ ಮೆಂಬರ್ ಹೋದರು, ನೀವು ಆ ಪಾತ್ರ ಮಾಡಿಕೊಡ್ರಿ ಅಂದಾಗ ಆಯ್ತು ಅಂತ ಹೇಳ್ಬಿಟ್ಟು. ಇನ್ನೊಂದು ನಮ್ಮ ರಂಗಭೂಮಿ ಕಲಾವಿದ್ರು ಹೆಂಗಂದ್ರೆ, ಎಂಥ ಟೈಮ್ ಇದ್ರು ನಾನು ಕೈ ಬಿಡಲ್ಲ ಈ ವಿಷಯದಲ್ಲಿ. ರಂಗಭೂಮಿ ಕಲಾವಿದ್ರು ಆ ರೇಂಜಿಗೆ ಸಪೋರ್ಟ್ ಆದ್ರೆ, ಅವ್ರು ಬಂದರು, ಮಾಡಿದರು. ಅವರು ಮತ್ತೆ ಬಿಜಿ ಆದರು. ಬಿಜಿ ಆದಮೇಲೆ ಇಲ್ಲ, ನಾನು ಸ್ವಲ್ಪ ಹಿಂಗೆ ಬಿಜಿ ಆಗತ್ತಾನೆ, ಸ್ವಲ್ಪ ನೋಡ್ರಿ ಅಂದಾಗ ಆಮೇಲೆ ಆ ಪಾತ್ರ ಯಾರು ಮಾಡಿದ್ರು ಸರ್? ನೀವು ಮಾಡಿದ್ರಲ್ಲ, ನೀವು ಮಾಡಿದ್ರಿ, ನೀವು ಕಂಟಿನ್ಯೂ ಮಾಡಾಕತ್ತಿದ್ರಿ. ಆದ್ರೆ ನೀವು ಒಂದು ವಾರ ಬೆಂಗಳೂರಿಗೆ ಹೋಗಿ ಬರ್ತೀನಿ, 1-2 ತಿಂಗಳ ಹೋದ್ರಿ. ನನಗೆ ಸಮಸ್ಯೆ ಆಗತ್ತು. ಆಮೇಲೆ ಬೇಡ ತಡಿ ಅಂತ ಹೇಳ್ಬಿಟ್ಟು ನಮ್ಮ ಮನ್ಯಾಗ ನಮ್ಮ ತಮ್ಮನ ಅದನ್ನ ರೆಡಿ ಮಾಡೋಣ ಅಂತೇಳಿ ಅವನ ಮಾಡಿ ಹಾಕಿದೆ. ಬಟ್ ಹೊಂಟದ್ ಕಂಟಿನ್ಯೂ ಹೊಂಟೈತೆ ಸರ್. 154-155 ಎಪಿಸೋಡ್ ಆಗೈತಿ ಈಗ. ನಾನು ಒಂದು 9 ಎಪಿಸೋಡ್ ಮಾಡೀನಿ. ತುಂಬ ಎಂಜಾಯ್ ಮಾಡಿದ್ದು ಎಪಿಸೋಡ್ಸ್ಗಳದು. ನಾನು ಇವಾಗಲೂ ನೋಡ್ತಿರ್ತೇನೆ, ಜನನೂ ಅಷ್ಟು ಅದನ್ನ ಇಷ್ಟಪಟ್ರೆ. ಬಟ್ ಜನಗಳ ಮೈಂಡ್ ಒಳಗೆ ಕ್ವಶನ್ಸ್ ಭಾಳ ಐತಿ. ನೀವು ಒಂದು ಎಪಿಸೋಡ್ ಹಾಕಿದ್ರೆ ಹೊಳ್ಳಿ 1 ತಿಂಗಳಾದ್ರೂ ಹಾಕಂಗಿಲ್ಲ. ಅದಕ್ಕೆ ಈಗ ಆನ್ಸರ್ ಅಂತೂ ಸಿಕ್ಕೈತೆ ಅನ್ಕೋತೀನಿ ನಾನು. ಹೌದು, ಯಾಕಂದ್ರೆ ನಾನೇ ಹೇಳ್ಬಿಡ್ತೇನೆ ಆನ್ಸರ್. ಭಾಳ ಜನ ಕೇಳ್ತಿರ್ತೀರಿ, ಯಾಕೆ ಉಡಾಳ್ ಮೆಂಬರ್ ಲೇಟ್ ಮಾಡಾಕ್ತೀರಿ ಅಂತೇಳಿ. ಒಂದು ಸಿನಿಮಾ ಆಗ್ಬೇಕಂದ್ರೆ ಹೆಚ್ಚು ಕಡಿಮೆ ಒಂದು ಸಿನಿಮಾ ಸ್ಟಾರ್ಟ್ ಆಗಿ ಮುಗಿದು ಹೊರಗಡೆ ಬರಬೇಕಂದ್ರೆ ಅದು ಬೇಗ ಆಗಿದೆ ಅಂದರೆ 1 ವರ್ಷ ಆದರೂ ಟೈಮ್ ಬೇಕು. ಸೊ ನನ್ನ ಉಡಾಳ್ ಮೆಂಬರ್ ಹೆಚ್ಚು ಕಡಿಮೆ 1 ವರ್ಷದಿಂದ ಸ್ವಲ್ಪ ಕುಂಟಾಕತ್ತೈತೆ. ಯಾಕಂತಂದ್ರೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿ ಆಮೇಲೆ ಎಡಿಟಿಂಗು, ಡಬ್ಬಿಂಗು, ಅದು ಇದಂತ ಈಗ ರಿಲೀಸ್ ಬಂದಿದೆ. ಹಿಂಗಾಗಿ ನನ್ನ ಉಡಾಳ್ ಮೆಂಬರ್ ಸ್ವಲ್ಪ ನಿಧಾನ ಆಗೈತೆ. ಅದು ಬಿಟ್ಟರೆ ಸಣ್ಣ ಪುಟ್ಟ ಬೇರೆ ಕಾರಣಗಳು ಇರ್ತವೆ. ಯಾಕಂದ್ರೆ ನಾನು ಉಡಾಳ್ ಮೆಂಬರ್ ಸ್ಟಾರ್ಟ್ ಆದಮೇಲೆ ನಾನು ಮದುವೆ ಆಗಿದ್ದು, ಮಗು, ಅದು ಇದು ಅಂತ ಹೇಳ್ಬಿಟ್ಟು ಫ್ಯಾಮಿಲಿ, ಆ ಜಂಜಾಟ, ಊರು ಸಬರಿ ಇದೆಲ್ಲ ಸೇರ್ಕೊಂಡು ಅದನ್ನ ಉಡಾಳ್ ಮೆಂಬರ್ ಸ್ಟಾರ್ಟ್ ಆದಮೇಲೆ ನಿಜ ಜೀವನದೊಳಗೆ ಮದುವೆ ಆಯಿತು, ಮಕ್ಕಳಾಯ್ತು. ಆಮೇಲೆ ತೆರೆ ಮೇಲೇನು ಹೀರೋ ಆದ್ರಿ, ತೆರೆ ಮೇಲೇನು ಮದುವೆ ಆಗಿ ಅದ್ರೊಳಗೆ ತೆರೆ ಮೇಲೇನು ಮದುವೆ ಆಗಿ ಅದ್ರೊಳಗೂ ಮಕ್ಕಳಾಗಿರ್ತಾವ ಅಂದ್ರೆ ಅದಕ್ಕೆ ಆನ್ಸರ್ ನಮ್ಗೆ 6ನೇ ತಾರೀಕು ಅದನ್ನೇನು ರಿವೀಲ್ ಮಾಡೋದು ಬೇಡ ನಾವೀಗ. ಅಂದ್ರೆ ಎಂತ ಜಂಜಾಟ ಅಂದ್ರೆ ಏನಾಗ್ತಿತ್ತು, ಈಗ ನನ್ನ ಜಾಗದಲ್ಲಿ ಬೇರೆ ಯಾರಿದ್ರು ಯಾವ್ದಾರು ಒಂದು ಬಿಡ್ತಿದ್ರು. ಅಂದ್ರೆ ಊರು ಸಾಬರಿ ಯಾರು ಬಿಡಬೇಕಿತ್ತು, ಇನ್ನೊಂದು ಬೇರೆ ಸಿನಿಮಾ ಉಸಾಬರಿ ಬಿಡಬೇಕಿತ್ತು, ಬರೀ ಉಡಾಳ್ ಮೆಂಬರ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ಉಡಾಳ್ ಮೆಂಬರ್ ಬಿಟ್ಟು ಉಳಿದು ಮಾಡ್ಬೇಕಾಗಿತ್ತು. ನಾನು ಹಂಗೆ ಮಾಡಲಿಲ್ಲ, ಯಾಕಂದ್ರೆ ಜನ ಎಲ್ಲ ಕೈ ಹಿಡಿದಾರ ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡೆ ಅಷ್ಟೇ. ಬಟ್ ಎಲ್ಲ ಲೈಫ್ ಒಳಗೆ ಚಲೋ ಹೊಂಟೈತೆ ಸರ್ ಈಗ. ಲೈಫ್ ಹೆಂಗಂದ್ರೆ ನಾವು ಹೆಂಗಿರ್ತೀವಿ ಹೆಂಗೆ, ನಾವು ಅತಿ ಆಸೆ ಇಟ್ಕೊಂಡು ನಾವೇನೋ ಜಾಸ್ತಿ ನಿರೀಕ್ಷೆ ಇಟ್ಕೊಂಡು ಕೊರಗೋ ಬದಲಿ ನನಗೆ ಇದ್ದಿದ್ರಲ್ಲೇ ನಾನು ಸುಖವಾಗಿದ್ರೆ ನಾ ಆರಾಮಾಗಿರ್ಬೋದಲ್ಲ. ಈಗ ನಿಜ ಜೀವನದೊಳಗೂ ಮೆಂಬರ್ ಇದ್ರಿ ನೀವು, ತಾಯಿಯವ್ರಿದ್ರು, ಅವರಿದ್ರು, ನಾನೇ ಕೆಲಸ ಮಾಡ್ತಿದ್ದೆ, ಕೆಲಸ ನೀವ ಮಾಡೋದ. ಬಟ್ ಈಗ ನೆಕ್ಸ್ಟ್ ಏನಾರ ನಿಮ್ಮನ್ನ ನಾವು ರಾಜಕೀಯದೊಳಗೆ ಏನಾರ ಎಕ್ಸ್ಪೆಕ್ಟ್ ಮಾಡ್ಬೋದಾ? ನಿಮ್ಮ ಆಸೆ ಏನಿದೆ? ರಾಜಕೀಯಕ್ಕೆ ಹೋಗ್ಬೇಕನ್ನೋ ಒಂದು ಅಭಿಲಾಷೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಇದೆಯಾ? ಅದನ್ನ ನಾನು ರಾಜಕೀಯ ಅಂತ ಅನ್ಕೊಳ್ಳೋದಿಲ್ಲ. ಇನ್ನೊಂದು ರಾಜಕೀಯ ಹೋಗ್ಬೇಕು ಈಗ. ಆದರೆ ಜನರಿಗೆ ಅರ್ಥ ಆಗ್ಬೇಕಂದ್ರೆ ರಾಜಕೀಯ ನನಗೆ ನಿಜವಾಗ್ಲೂ ಇಷ್ಟ ಐತಿ. ಹೀಗಾಗಿ ನಾನು ಮಾಡೋ ಕಾನ್ಸೆಪ್ಟ್ ಒಳಗೆ ರಾಜಕೀಯ ಇದ್ದೇ ಇರ್ತೈತಿ. ಹಾಗಂತ ಹೇಳ್ಬಿಟ್ಟು ಇಷ್ಟು ಜನ ಈಗ ಏನು ಮಾಡ್ಕೊಂಬಂದ್ರಲ್ಲ, ಆ ರಾಜಕೀಯ ನನಗೆ ಇಷ್ಟ ಇಲ್ಲ. ರಾಜಕೀಯ ಅಂದರೆ ಹೇಗಿರ್ಬೇಕು ಅನ್ನೋದು ನನ್ನ ಥಾಟು ಬೇರೆ ಥರ ಐತೆ. ಅದನ್ನು ರಾಜಕೀಯ ಅಂದ್ಕೊಂಡು ಇವ್ರು ಅಂದ್ಕೊಂಡ್ರೆ, ಬಟ್ ನಾನು ರಾಜಕೀಯ ಅನ್ನೋಕ್ಕೂ ಇಷ್ಟ ಆಗಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಜನರ ಸೇವಕನಾಗಿ ಕೆಲಸ ಮಾಡ್ಬೋದು ಅಷ್ಟೇ. ಈಗ ನೀವು ಅಂದ್ರೆ ಇದಕ್ಕೊಂದು ಉದಾಹರಣೆ ಏನಪ್ಪ ಅಂತಂದ್ರೆ, ನೀವು ಜನರ ಸೇವೆ ಮಾಡಬೇಕು ಅನ್ನೋ ಮನಸ್ಸು ನಿಮಗೇನೈತೆ ಅಂತ ತೋರಿಸ್ಬೇಕಂದ್ರೆ, ಈಗ ನೀವು ಒಂದು ಆಂಬುಲೆನ್ಸನ್ನು ಈಗ ಆಲ್ರೆಡಿ ನೀವು ತೊಗೊಂಡಿರಿ. ಅದಂತೂ ನಾನು ಮಾಡಿದ್ದಲ್ಲ. ನಮ್ಮ ಪ್ರೇಕ್ಷಕ ಪ್ರಭುಗಳು ಅವರು ₹1 ಹಿಡಿದು 5-10 ಅವರು ಎಷ್ಟು ಡೊನೇಟ್ ಮಾಡಿದ್ರೆ ಅದೆಲ್ಲ ಅವರು ಮಾಡಿರೋ ಕೊಡುಗೆ. ನಾ ಜಸ್ಟ್ ಅವ್ರ ಕಡೆಯಿಂದ ತೊಗೊಂಡು ಹಿಂಗೆ ಕೊಡ್ತಾ ಇದ್ದೀನಿ, ಅದ್ರ ನಂದೇನಿಲ್ಲ. ಬಟ್ ನಾನು ಅದನ್ನೇ ಹೇಳತ್ತೀನಿ, ಈಗ ಕೆರೆ ನೀರು ಕೆರೆಗೆ ಚೆಲ್ರಿ ಅನ್ನೋದು ಒಂದು ಗಾದೆ ಮಾತನ್ನು ನಿಜ ಮಾಡತ್ತೀರಿ ನೀವು. ಬಟ್ ಈಗ
ಎಷ್ಟೋ ಜನಕ್ಕೂ ನಾನು ಹಂಗೆ ಮಾಡಿಬಿಡ್ತೀನಿ, ನಾನು ಆಂಬುಲೆನ್ಸ್ ತಂದುಬಿಡ್ತೀನಿ, ನಾನು ಹಾಸ್ಪಿಟ್ಲ್ ಕಟ್ಬಿಡ್ತೀನಿ, ನಾನು ಸ್ಕೂಲ್ ಕಟ್ಬಿಡ್ತೀನಿ ಅಂತ ಹೇಳಿ ಎಷ್ಟೋ ಜನ ದುಡ್ಡು ತೊಗೊಂಡು ಅವ್ರ ವೈಯಕ್ತಿಕ ಬಳಸೋರು ಎಷ್ಟೋ ಜನ ಅದಾರ. ಬಟ್ ಅದ್ರೊಳಗೆ ನೀವು ಅದನ್ನು ಹೇಳ್ದಂಗನ ತೊಗೊಂಡು ಬಂದು ಅದನ್ನು ನೀವು ಜನರ ಸೇವೆ ಈಗ 2 ವರ್ಷ ಆತನ ಸರ್ ತಂದು 3 ವರ್ಷದಿಂದ ಸೇವೆ ಕೂಡ ಆತೀರಿ. ಅದಕ್ಕೆ ನಿಮ್ಗೆ ಧನ್ಯವಾದಗಳು ನಮ್ಮ ಕಡೆಯಿಂದ. ನಮಗೇನಿಲ್ಲ, ನಮ್ಮ ಪ್ರೇಕ್ಷಕ ಪ್ರಭುಗಳಿಗೆ ಪ್ರೇಕ್ಷಕರು ನೀವು ಹೇಳ್ದಂಗ 1-2 ವರ್ಷ ಅದಕ್ಕೆ ನೀವು ಅದಕ್ಕೆ ಬೈಟ್ಸ್ ಎಲ್ಲ ಹಾಕಿ ಪ್ರತಿಯೊಬ್ಬರು ದುಡ್ಡು ಹಾಕಿರೋ ಪ್ರತಿಯೊಬ್ಬರಿಗೂ ಆ ಶ್ರೇಯಸ್ಸು ಅದು ಆಶೀರ್ವಾದ. ಯಾಕಂದ್ರೆ ಈಗ ಏನೋ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗಿರ್ತೈತಿ, ಯಾರಿಗೂ ಹುಷಾರಿರಂಗಿಲ್ಲ, ಅಂಥವ್ರು ಆ ಆಂಬುಲೆನ್ಸ್ ಒಳಗೆ ಬಂದು ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಚಿಕಿತ್ಸೆ ಪಡೆದಾಗ ಅದೇನು ಒಳ್ಳೇದಾಗಲಪ್ಪ ನಮ್ಗೆ ಅಂತೇಳಿ ಆಶೀರ್ವಾದ ಮಾಡ್ತಾರಲ್ಲ, ಅದು ನಿಮ್ಮಿಂದ ಯಾರ್ಯಾರು ಪ್ರೇಕ್ಷಕರು ಕೊಡ್ತಾರ ಹಣ ಅವ್ರಿಗೆಲ್ರಿಗೂ ಸೇರಲಿ ಅಂತೇಳಿ ನಾ ಕೇಳ್ಕೊತೀನಿ. ನೆಕ್ಸ್ಟ್ ಪ್ಲ್ಯಾನ್ ಏನು ಸರ್ ನಿಮ್ದು? ನೆಕ್ಸ್ಟ್ ಪ್ಲ್ಯಾನ್ ಅಂದರೆ ಇನ್ನೊಂದೇನು, ನಾನು ಜಾಸ್ತಿ ಫ್ಯೂಚರ್ ಪ್ಲ್ಯಾನ್ ಮಾಡಲ್ಲ. ಗುರಿ ಇರುತ್ತೆ, ಅಂದರೆ ಗುರಿ ಹಿಂಗೆ ಅಂತ ಇರುತ್ತೆ. ಆದ್ರೆ ಅದಕ್ಕೆ ಏನೇನು ಮಾಡ್ಬೇಕಂತೇಳಿ ಪ್ಲ್ಯಾನು ನಾಳೆದು ಹಬ್ಬ ಬಂದರೆ ನಾಳೆ ಪ್ಲ್ಯಾನ್ ಮಾಡಿರ್ತೀನಿ, ನಾಡಿದ್ದು ಪ್ಲ್ಯಾನ್ ಮಾಡಿರ್ತೀನಿ. ಅಗದಿ ಜಾಸ್ತಿ ವಿಚಾರ ಮಾಡೋಕ್ಕೋಲ್ಲ. ಈಗ ನಂದು ಏನೋ ಸಿನಿಮಾ ರಿಲೀಸ್ ಆಗಬೇಕು, ಅದ್ರ ಜೊತೆಗೆ ನಾನು ಉಡಾಳ್ ಮೆಂಬರ್ ಕಂಟಿನ್ಯೂ ಆಗುತ್ತಿದ್ದು, ಇದು ಅಷ್ಟು ಸುಲಭವಾಗಿ ಮುಗಿಯಲ್ಲ ಇದು. ಯಾಕಂದ್ರೆ ಉಡಾಳ್ ಮೆಂಬರ್ ಅದು ಬರ್ಬರ್ತಾ ಎಂಡು ಅದು ಏನೋ ಒಂದು ಒಳ್ಳೆ ಕತೆ ಇದೆ, ಅದನ್ನು ನಾನು ತೋರಿಸಲೇಬೇಕು. ತೋರಿಸೇ ಎಂಡ್ ಮಾಡೋದು ಅದನ್ನು. ಅದು ಬಿಟ್ಟರೆ ಇನ್ನೇನಿಲ್ಲ, ಇಷ್ಟೇ. ಯಾವ ಸಿನಿಮಾಗಳು ಅದು ಬಂದರೆ ಅದು ಬಿಟ್ಟು ನಾನು ಇನ್ನೊಂದು ಪ್ಲ್ಯಾನ್ ಅನ್ನೋಕ್ಕಿಂತ ನನ್ನ ರಂಗಭೂಮಿ ನಾಟಕ ಅದು ನಿರಂತರ, ಅದು ಪ್ರಕ್ರಿಯೆ. ಇವತ್ತು ಸಿನಿಮಾ ಇಂಡಸ್ಟ್ರಿ ಕೈ ಬಿಡ್ಬೋದು, ಇನ್ನೊಂದೇನೋ ಕೈ ಬಿಡ್ಬೋದು, ರಂಗಭೂಮಿ ಯಾವತ್ತೂ ಕೈ ಬಿಡಲ್ಲ. ಅದನ್ನ ನೀವು ನೋಡಾಕತ್ತೀರಿ, ನಾಟಕಗಳಂತೂ ಮಾಡ್ಕೊಂಡದೆ ನಾನು. ಇವಾಗಲೂ ನಾ ಸಿನಿಮಾ ಮಾಡಲಿ ಏನೋ ಮಾಡಲಿ, ನಾಟಕ ಅಂತೂ ಬಿಡೋಂಗಿಲ್ಲ, ನಾಟಕ ಮಾಡ್ತಾನೆ ಇರ್ತೀನಿ. ಬಟ್ ಈ ರಂಗಭೂಮಿ ಅಂದರೆ ನೀವು ಮುಂಚೆಯಿಂದನೂ ಅಂದ್ರೆ ಈ ಕಂಪ್ನಿ ಕಲಾವಿದನೋ ಅಥವಾ ಅಂದರೆ ರಂಗಭೂಮಿ ಅಂದ್ರೆ ಎಲ್ಲ ಒಂದ, ಬಟ್ ನೀವು ಎಷ್ಟನೇ ವಯಸ್ಸಿಂದ ಈ ನಾಟಕನ ನೀವು ಮಾಡ್ತಾ ಇದ್ದೀರಾ? ನಾನು 6ನೇ ಕ್ಲಾಸ್ ಇದ್ದಾಗ, 6ನೇ ಕ್ಲಾಸ್ ಅಂದ್ರೆ 12 ವಯಸ್ಸು. 6ನೇ ಕ್ಲಾಸ್ ಅಂದ್ರೆ ಸಣ್ಣವರು, 12 ವಯಸ್ಸು. ಅವಾಗ ಆ್ಯಕ್ಚುಲಿ ನನಗೆ ಇದು ಗೊತ್ತಿದ್ದಿದ್ದಿಲ್ಲ, ಡಿಸ್ಟರ್ಬ್ ಮಾಡತ್ತೀನಿ ನಾನು ನಿಮ್ಗೆ. 6ನೇ ಕ್ಲಾಸ್ ಒಳಗೆ ನೀವು ಅಂದ್ರೆ ಅದು ಯಾವ ಥರ ನೀವು ಆ್ಯಕ್ಟಿಂಗ್ ಮಾಡ್ಬೇಕಂತ ಹೋಗಿದ್ದು? ನಿಮ್ಮ ಮನೆಯಲ್ಲಿ ಯಾರಾದರೂ ಅಂದ್ರೆ ನಟರು ಇದ್ದಾರ, ಅವರಿಂದ ನೀವು ಹೋಗಿದ್ದ? ಯಾವ ಥರ ಅದು? ನಮ್ಮ ಫ್ಯಾಮ್ಲಿ ಒಳಗೆ ಸ್ವಲ್ಪ ನಾಟಕ ಅದು. ಈಗ ಹಳ್ಳಿ ಅಂದಾಗ ಒಂದು ಹಳ್ಳಿ ಒಳಗೆ 100 ಮನೆ ಅದಾವ ಅಂದ್ರೆ ಅಟ್ಲೀಸ್ಟ್ ಅದ್ರೊಳಗೆ ಒಂದು 40 ಮನೆ ಒಳಗಾರ ಕಲಾವಿದ್ರು ಇರ್ತಾರೆ. ಅಂದ್ರೆ ನಮ್ಮ ಗ್ರಾಮೀಣ ಭಾಗದಾಗ ನಾಟಕ ಮಾಡೋರು. ಹಂಗೆ ನಮ್ಮ ಫ್ಯಾಮ್ಲಿ ಒಳಗೆ ನಮ್ಮ ಕಾಕ ಇದ್ದ, ನಮ್ಮ ಅಪ್ಪಾರು ಇದ್ದರು, ನಮ್ಮ ಅಜ್ಜಾರು ಮಾಡ್ತಿದ್ರು ಅಂತ ನಾವು ನೋಡೋಕ್ಕಾಗಿಲ್ಲ. ನಮ್ಮಪ್ಪ ನನ್ನ ನಾಟಕದ ರುಚಿ ಹಚ್ಚದಂಗೆ ಅಂದ್ರೆ, ಈಗ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ನಮ್ಮ ಕಲಗಡಿ ತಾಲೂಕು ಶಿವಣ್ಣ ಆದರಗುಂಚಿ ಅಂತೇಳಿ, ಅವರು ನಮ್ಮ ಸಂಬಂಧಿಕರಾಗಬೇಕು. ಅವರು ನಮ್ಮಪ್ಪ ಆತ್ಮೀಯರು. ಅವರು ಅಲ್ಲಿ ಆಡ್ತಿದ್ರು, ನಾಟಕಗಳ ಪ್ರದರ್ಶನ ಮಾಡ್ತಿದ್ರು. ರಕ್ತರಾತ್ರಿ ಅನ್ನೋ ನಾಟಕದಾಗ ದುರ್ಯೋಧನ ಮಗ ದುರ್ಜಯ ಅಂತ ಪಾತ್ರ ಐತೆ. ಆ ನಾಟಕ ನೋಡಿದವ್ರಿಗೆ ಆಡೋದವ್ರಿಗೆ ಗೊತ್ತಿರ್ತೈತೆ. ಆ ಪಾತ್ರಕ್ಕೆ ನಮ್ಮಪ್ಪ ಏನು ಮಾಡ್ದೆ, ಇಲ್ಲ ನನ್ನ ಮಗ ಅದನ್ನು ನಡುವಿನ ಮಗ, ಅವ್ ಮಾಡ್ತಾನೆ, ಒಂದು ಕಡೆ ಮಾಡ್ಸೋಣ ಅಂತೇಳಿ. ಎಷ್ಟು ವಯಸ್ಸು ಸರ್ ನಿಮ್ಗೆ? 12ನೇ ವಯಸ್ಸಿಗೆ ಅಪ್ಪರನ್ನ ನಿಮ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ನೀವು? 18 ಡೈಲಾಗ್ ಇದ್ವು ಅವು ಮಾಡಿದೆ ತಕ್ಕ ಮಟ್ಟಿಗೆ. ನಮ್ಮ ಅವತ್ತೇನಂದ್ರೆ ಒಂದೇ ಸ್ಟೇಜ್ನಾಗ ನಾನು, ನಮ್ಮಪ್ಪ, ನಮ್ಮ ಕಾಕ ದುರ್ಯೋಧನ, ಅವನ ಮಗ ನಾನು ದುರ್ಜಯ, ನಮ್ಮಪ್ಪ ಚಿತ್ರಸೇನ. ಅಂದ್ರೆ ದುರ್ಯೋಧನನ ಹೆಂಡತಿನ ಮಾನಭಂಗ ಮಾಡಕ್ಕೆ ಚಿತ್ರಸೇನ ಬಂದಿರ್ತಾನ. ಆ ಘಟನೆ ಒಳಗ ಭಾನುಮತಿ ನಮ್ಮ ತಾಯಿ, ಅಂದ್ರೆ ದುರ್ಜಯನ ತಾಯಿ. ಅವ್ನು ಬಂದಾಗ ಹೋಗಿ ಅವ್ನು ಒದ್ದು ಬಿಡು ನಮ್ಮ ಅಮ್ಮನ ಕೈ ಅಂತ ಹೇಳಿ ಡೈಲಾಗು. ನಾನು ರಿಯಲ್ ಆಗಿ ಹೋಗಿ ನಮ್ಮಪ್ಪ ಒದ್ದ ಬಿಡ್ತಿದ್ದೆ. ನಮ್ಮಪ್ಪ ಹಿಂಗೆ ಹಿಡಿದು ಹಿಂಗೆ ಎಬ್ಬಿಸ್ತಿದ್ದ, ಕೂತಿಗಿಡದು ಹಿಂಗೆ ಎಬ್ಬಿಸ್ಬಿಡ್ತಿದ್ದೆ, ಎಲೆ ಕೌರವರು ಕುಣಿ ಅಂತೇಳಿ. ಒಟ್ಟು ಅವಾಗಿಂದ ನೀವು ಈ ನಾಟಕ ಅಂದ್ರೆ ರಂಗಭೂಮಿಗೆ ಎಂಟ್ರಿ ಆಗಿದ್ದು ಸರ್? ಅವಾಗ ಅದನ್ನೇ ಅವಾಗಿಂದ ನಾನು ಕಾಲೇಜ್ ಟೈಮಲ್ಲಿ ಅವಾಗ ಮಾಡ್ತಾ ಇದ್ದೆ. ಆದ್ರೆ ರಂಗಭೂಮಿ ಈ ಲೆವೆಲಿಗೆ ಕೈ ಹಿಡಿತೆ ಅಂತ ಅನ್ಕೊಂಡಿರ್ಲಿಲ್ಲ, ನಾನು ಕರೆ ಹೇಳ್ತೀನಿ. ಇವತ್ತು ನಾನು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿರ್ಬೋದು, ಉಡಾಳ್ ಮೆಂಬರ್ ಆಗಿರ್ಬೋದು, ಇದೆಲ್ಲ ಸೆಕೆಂಡ್ರಿ. ಇದಕ್ಕೂ ಮುಂಚೆನೆ ನನ್ನ ರಂಗಭೂಮಿಯಿಂದ ನಾನು ಆಲ್ರೆಡಿ ಸಂಪಾದನೆ ಮಾಡ್ತಿದ್ದೆ ನಾನು. ಅಂದ್ರೆ ನಿಮ್ದು ಯೂಟ್ಯೂಬ್ ಸ್ಟಾರ್ಟ್ ಆಗಿದ್ದು ಉಡಾಳ್ ಮೆಂಬರ್ ಇಂದ ಏನಲ್ಲ, ಅದಕ್ಕಿಂತ ಮುಂಚೆನ ನಿಮ್ದು ಯೂಟ್ಯೂಬ್ ಚಾನಲ್ ಇತ್ತು. ಬಟ್ ಅದಕ್ಕೆ ಕಂಟೆಂಟ್ ಎಲ್ಲ ಹಾಕ್ತಿದ್ರಿ? ಕಂಟೆಂಟ್ ಎಲ್ಲ ಹಾಕ್ತಿದ್ದೆ. ಅವಾಗ ಹಾಕುವಾಗ ನನಗೆ ಗೊತ್ತೇ ಇಲ್ಲ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಅದು ಇದು ಅಂತ ಹೇಳ್ಬಿಟ್ಟು. ಕೆಲವ್ರು ಹೇಳ್ತಿದ್ರು ಯೂಟ್ಯೂಬ್ ದುಡ್ಡು ಬರುತ್ತೆ ಅಂತ, ನೋಡ್ರಿ ಅದು ಮಾಡಿಸ್ರಿ ಇದು ಮಾಡಿಸ್ರಿ, ನನಗೆ ಯಾಕೆ ಬೇಕಾಯ್ತು ಬಿಡ್ರಿ ಅಂತ ಹೇಳಿ ಸುಮ್ಮನೆ ಇರ್ತಿದ್ದೆ. ಆದ್ರೂ ನಮ್ಮ ಫ್ರೆಂಡ್ ಒಬ್ಬ ಪ್ರಮೋದ್ ಅಂತಿದ್ದ, ಅವ್ನು ಒಂದ್ಸರಿ ನೋಡೋದೇ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಐತ್ರಿ, ಎಲ್ಲ ಐತಿಲ್ರಿ, ನಿಮ್ದು ಎಲಿಜಿಬಲ್ ಐತ್ರಿ ಅಂತೇಳಿ ಅವನೇ ಏನೋ ಮಾಡಿಕೊಟ್ಟ. ಅದಾದ್ಮೇಲೆ ಪೇಮೆಂಟ್ ಬಂತು. ಅದೊಂದು ಖುಷಿ ಆಯ್ತು ನಮ್ಗೆ, ಏನೋ ಒಂದು ಪ್ರತಿಫಲ ಬಂದಂಗೆ ಆಯ್ತು ಅಂತ ಹೇಳ್ಬಿಟ್ಟು. ಫಸ್ಟ್ ಪೇಮೆಂಟ್ ತೊಗೊಂಡಿದ್ದು ನೀವು ನಾಟಕದ ಸರ್? ಹೌದು, ಅಂತ ಆಲ್ರೆಡಿ ಮಾನಿಟೈಸೇಷನ್ ಎಲ್ಲ ನಾಟಕದಿಂದ ಬರ್ತಾ ಇತ್ತು ನಂದು. ಬಟ್ ಈ ಉಡಾಳ್ ಮೆಂಬರ್ ಅನ್ನೋದು ನಿಮ್ಗೆ ಕೈ ಹಿಡಿದು ಜಾಸ್ತಿ ನಿಮ್ಗೆ ವ್ಯೂಸ್ ಆಯ್ತು. ಅಂದ್ರೆ ಉಡಾಳ್ ಮೆಂಬರ್ ಹೆಂಗಾತಂದ್ರೆ ಸಾರ್ವಜನಿಕವಾಗಿ ಒಂದು ರೇಂಜಿಗೆ ಜನ ಸ್ವಲ್ಪ ಬೇರೆ ತರ ನೋಡೋ ಇದಾಯ್ತು. ಈ ರಂಗಭೂಮಿ ಕಲಾವಿದ್ರೆ ಮೊದಲೇ ಪರಿಚಯ ಇದ್ದೆ ನಾನು. ಆದ್ರೆ ಉಡಾಳ್ ಮೆಂಬರ್ ಬಂದ ಮೇಲೆ ಒಬ್ಬ ಸಿನಿಮಾ ನಟನ ಹೇಗೆ ನೋಡ್ತಿದ್ರು ಹಂಗೆ ನಮ್ಮನ್ನ ಎಲ್ಲೋ ಸ್ವಲ್ಪ ಅದರ ಒಂದು 10% ಅಷ್ಟಾದ್ರೂ ನೋಡಾಕತ್ರು ಜನ. ಈಗ ನನ್ನ ತಲೆ ಒಳಗೆ ಒಂದು ಹೊಸ ಪ್ರಶ್ನೆ ಹೇಳತ್ತೆ. ಯಾಕಂದ್ರೆ ನೀವು ಸಿನಿಮಾ ರಂಗ ಬೆಂಗಳೂರಿಗೆ ಹೋಗಿ ನೋಡಿ ಬಂದಿರಿ, ಆಮೇಲೆ ನೀವು 6ನೇ ಕ್ಲಾಸಿಗಿಂದನ ರಂಗಭೂಮಿ ಒಳಗದಿರಿ. ನಿಮ್ಮ ಕಾಲೇಜ್ ಲೈಫ್ ಒಳಗೆ
ನಿಮಗೇನಾದರೂ ಲವ್ ಆಗಿತ್ತಾ ಯಾರ್ದಾರ ಮೇಲೆ ಅಂದಂಗೆ ನೀವು ಯಾರನ್ನಾರ ಲವ್ ಮಾಡಿದ್ರ? ಕಾಲೇಜ್ನಾಗ ಏನಾಗಿತ್ತು ಅಂದರೆ ಪಿ ಯು ಸಿನಿಂದು ನೂಲಿ ಕಾಲೇಜು, ಡಿಗ್ರಿ ಬಂದು 3000 ಮಠ ಕಾಲೇಜು. ಅಲ್ಲಿ ಎಂಡಿಗೆ ಅಂದರೆ ಫೈನಲ್ ಇಯರಲ್ಲಿ ಸ್ವಲ್ಪ ಒಂದು ಕ್ರಶ್ ಅಂತಾರಲ್ಲ ಹಂಗಾತು ಅಂತ ಹುಡುಗಿ. ಅಂದರೆ ಕ್ರಶ್ ಅನ್ನೋಕ್ಕಿಂತ ಒಂದು ಒಳ್ಳೆ ರಿಲೇಷನ್ಶಿಪ್ ನಮ್ಮದು. ನಾನು ಆ ಹುಬ್ಳಿ ಸಿಟಿ ಒಳ್ಳೆ ಹುಡುಗಿ, ನನ್ನ ಇದ್ರಲ್ಲಿ ಮಾತಾಡ್ಸ್ತಾ ಇರೋ ಒಂದು ಹುಡುಗಿ ಅದೊಂದೇ. ನಾ ಎಲ್ಲ ಹೋದ್ರು, ನಾನು ಕ್ಲಾಸ್ ಬರೆದಿದ್ರು ಮಾತಾಡ್ಸಿಲ್ಲ, ಹೋಗಿ ಲೈಬ್ರರಿ ಕುಂತರು ಅಲ್ಲಿ ಹುಡ್ಕೊಂಡು ಬಂದು ಕ್ಲಾಸ್ಗೆ ಕೂತಿಲ್ಲ ಅಂತ ಮಾತಾಡ್ಸಿಲ್ಲ, ನನ್ನ ಅಸೈನ್ಮೆಂಟು ಆಕೆನೇ ಬರೋದು ಮಾತಾಡ್ಸಿದ್ಲು. ಹಿಂಗೆಲ್ಲ ಆಯ್ತು. ದಯವಿಟ್ಟು ಹೆಸರು ಇದು ಮಾಡಿಬಿಡ್ರಿ, ಬೀಪ್ ಹಾಕ್ಬಿಡ್ರಿ. ಅದನ್ನ ಬೀಪ್ ಹಾಕ್ತೇನೆ ನಾನು, ಯಾಕಂದ್ರೆ ಮತ್ತು ಸುಮ್ಮನೆ ಬೇಡ ಸಮಸ್ಯೆ ಅಲ್ಲ, ಸುಮ್ಮನೆ ಅದೇನೋ ಪಾಪ ಹೆಣ್ಮಗಳು ಎಲ್ಲಿರ್ತಾಳೆ. ನೀವು ಯಾವಾಗ ಹೇಳಿದಾಗ್ಲೂ ನಾನು ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಂಡಿದ್ಮೇಲೆ ಟೊಯ್ ಅಂತ ಬರ್ತಿತ್ತು ಅಂತ ಹೇಳಿ. ಅದಾದ್ಮೇಲೆ ಮತ್ತೆ ಯಾವ ಲವ್ ಅಂತ ಇವೆಲ್ಲ ಏನಾಗಲಿಲ್ಲ. ಅದೊಂದು ಫ್ರೆಂಡ್ಶಿಪ್ ಅನ್ಕೋತೀನಿ ನಾನು, ಲವ್ ಅಂತಲ್ಲ, ಅದು ಫ್ರೆಂಡ್ಶಿಪ್ ಅನ್ಕೋತೀನಿ. ಅದಾದ್ಮೇಲೆ ಲವ್ ಆಗಲಿಲ್ಲ. ಯಾಕಂತಂದ್ರೆ ಲವ್ ಆಗ್ಬೇಕಂದ್ರೆ ನಿಮ್ಮ ಕಡೆ ಏನಾರ ಒಂದು ಇರ್ಬೇಕು, ನಮ್ಮ ದುಡ್ಡು ಇಲ್ಲ ನೋಡಕ್ಕೆ ಲುಕ್ ಏನೋ ಒಂದು ಇರಬೇಕು. ಅಂದರೆ ಲುಕ್ ಐತಲ್ರಿ ಸರ್, ನಿಮ್ಗೇನು ಕಡಿಮೆ ಆಗೈತೆ? ಅಲ್ಲ, ಅದು ವರ್ಕೌಟ್ ಆಗಲ್ರಿ. ಲುಕ್ ಅಂದ್ರೆ ಹಂಗಲ್ಲ. ಲುಕ್ ಜೊತೆ ಲುಕ್ ಅಂದ್ರೆ ನೋಡ್ರಿ, ನೀವು ಒಂದು ಚೆನ್ನಾಗಿರೋ ಪ್ಯಾಂಟು, ಬ್ರ್ಯಾಂಡೆಡ್ ಶರ್ಟು ಇವು ಹಾಕಿದಾಗ ಒಂದು ಲುಕ್ ಬರ್ತೈತೆ. ಅದು ಬಿಟ್ಟರೆ ನೀವು ಎಂತಾದ ಪೈಲ್ವಾನಿರಿ. ಈಗ ನೋಡ್ರಿ ನಮ್ಮ ಹಳ್ಳಿ ಭಾಗದಲ್ಲಿ ಎಂತಿಂತ ಕಟ್ಮಸ್ತಾಗಿರ್ತಾರೆ, ಲುಂಗಿ ಶರ್ಟ್ ಹಾಕಿದಾಗ ಅವ್ರು ಲುಕ್ ಅಂತಾರ ಇಲ್ಲ. ಲುಕ್ ಲಕ್ ರೀ, ಲುಕ್ ಲಕ್ ಅಲ್ಲ, ಲಕ್ ಅಲ್ಲ. ಲಕ್ ನಿಮ್ ಕಡೆ ಲುಕ್ಕು ದುಡ್ಡು ಇವೆಲ್ಲ ಇದ್ದಾಗ ಅದು ಲಕ್ ಅಲ್ಲ, ತಾನ ಬರುತ್ತೆ ಬಿಡ್ರಿ ಅದು. ಅದೇ ಒಬ್ಬ ಹೆಂಗೋ ಇರಲಿ, ಅವನು ಒಂಥರ ಫ್ಯಾನ್ಸಿ ಡ್ರೆಸ್ ಹಾಕಿದಾಗ ಏನಾಗುತ್ತೆ, ಇವನೇನೋ ಶ್ರೀಮಂತ ರಿಚ್ಚು. ಹಿಂಗಾಗಿ ನಾನು ಶ್ರೀಮಂತನಿರಲಿಲ್ಲ, ಹಿಂಗಾಗಿ ನನ್ನ ಯಾರೋ ಲವ್ ಮಾಡಿಲ್ಲ, ನಾನು ಅದ್ರ ಗೊಡಿಗೆ ಹೋಗಿಲ್ಲ. ಯಾಕಂದ್ರೆ ನನಗೆ ಸಿಕ್ಕಾಪಟ್ಟೆ ಇತ್ತು, ನಾ ಏನೋ ಒಂದು ಮಾಡ್ಬೇಕಾದಿದ್ದು ಅಂತ ಹೇಳ್ಬಿಟ್ಟು ಆ ಕಡೆ ಮೈಂಡೇ ಹೋಗಿದ್ದಿಲ್ಲ. ಆದರೆ ಯಾರನ್ನೋ ನೋಡಿದಾಗ, ಕೆಲವೊಬ್ರು ಪರಿಚಯ ಆದಾಗ, ಒಂದು ಬಿಟ್ಟು 2-3 ಸರಿ ಹಿಂಗೆ ಪರಿಚಯ ಆದಾಗ, ಒಂದೆಲ್ಲ ಇದು ಮಾಡೋದಲ್ಲಿ ಒಂದು ಸಹಜವಾಗಿ ಆತ್ಮೀಯತೆ ಬೆಳೀತಿರಲಿಲ್ಲ. ಅಷ್ಟು ಬಿಟ್ಟರೆ ಇವಳೇ ನನಗೆ ಬೇಕು, ಇವಳೇ ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು, ಇವಳಿಲ್ಲದೆ ನಾನು ಬದುಕಲ್ಲ ಅನ್ನೋ ರೇಂಜಿಗೆ ನನ್ನ ಯಾರೂ ಗಮನನೂ ಸೆಳೆದಿಲ್ಲ. ನಾನು ಯಾರಿಗೂ ಆ ಥರ ಅವ್ರ ಗಮನಕ್ಕೂ ಹೋಗಿಲ್ಲ. ಅಂದಂಗೆ ಈಗ ನಿಮ್ದು ಲವ್ ಮ್ಯಾರೇಜ್ ಅಂತ ಕೇಳ್ದಂಗೆ ಆಗಿತ್ತು, ನಾನು ಅದಕ್ಕೆ ಕೇಳಿದೆ. ನಿಮ್ಮ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್? ಲವ್ ಕಮ್ ಅರೇಂಜ್ ಕಮ್ ಲವ್ ಅನ್ಕೋರಿ. ಅರೇಂಜ್ ಕಮ್ ಲವ್ ಇದು. ಅಂದರೆ ನಾನು ಮದುವೆ ಆಗಿರೋದು ನಮ್ಮ ಅತ್ತಿಗೆ ತಂಗಿ, ಅಂದರೆ ನನ್ನ ಹೆಂಡ್ತಿನ ತಂಗಿ. ನಮ್ಮ ಅಣ್ಣನ ಮದುವೆ ಆಯ್ತಲ್ಲ, ಆಮೇಲೆ ಪರಿಚಯ ಆಗ್ತೀವಲ್ಲ ಮತ್ತೆ ಕೂಡ 2 ಕುಟುಂಬಸ್ಥರು ಪರಿಚಯ ಆದ್ವಿ. ಅವ್ರಿಗೂ ನಮಗೂ ಎಲ್ಲ ಒಂದು ಪರಿಚಯ ಆದಾಗ ನನ್ನ ಹೆಂಡತಿ ಬಗ್ಗೆ ನಮ್ಮ ಮನೆಯಲ್ಲಿ ಒಳ್ಳೆ ಅಭಿಪ್ರಾಯ ಬಂತು, ನನ್ನ ಬಗ್ಗೆನೂ ಅವ್ರ ಫ್ಯಾಮಿಲಿಯಲ್ಲಿ ಒಳ್ಳೆ ಅಭಿಪ್ರಾಯ ಬಂತು. ಹಾಗೆ ನಮ್ಮ ಮನೇಲಿ ನಮ್ಮಣ್ಣ ಅವ್ರು ನಮ್ಮ ತಾಯಿಯವ್ರು ಮಾತಾಡಿದ್ರು, ಇಲ್ಲ ನೋಡಿ ಇವ್ರಿಗೆ ಸೆಟ್ ಆಗುತ್ತೆ, ಕೇಳೋಣ, ಹಂಗೆ ಹಿಂಗೆ ಆ ಹುಡುಗಿನ ತೊಗೊಂಡ್ಬಿಡೋಣ ನಮ್ಮ ತಮ್ಮಗೆ ಅಂತಂದಾಗ ನನಗೆ ಅಂದ್ರೆ ಅವ್ರು ಹೆಂಗೆ ಮಾಡೋಣ ಅಂತೇಳಿ ನಾ ಹೇಳಿದೆ, ನೀವು ಸುಮ್ಮನಿದ್ ಬಿಡ್ರಿ, ಅದನ್ನು ನಾಟಿ ಇಲ್ಲಿ ಮಾಡ್ತಾರೆ ನೋಡೋಣ ಅಂತೇಳಿ. ನಾನು ನೇರವಾಗಿ ಹಿಂಗೆ ಅನ್ನಕತ್ತಾರ ಹೆಂಗೆ ರೀ ಅಂತಂದೆ. ನಮ್ಮ ಮನ್ಯಾಗ ಓಕೆ ಅಂದ್ರೆ ಓಕೆ ರೀ, ಹಂಗೆ ಹಿಂಗಂದ್ರು. ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ಅದ ಏನೋ ಮಾತುಕತೆ. ಅದು ಲವ್ ಥರ ಹೋಗಿ ಅರೇಂಜ್ ಕಮ್ ಲವ್ ಹಿಂಗಾಗಿದೆ. ಲವ್ ಕಮ್ ಅರೇಂಜ್ ಜಾಸ್ತಿ ಆಗೈತಿ ನಿಮ್ಗೆ ಏನಾಯ್ತು? ಅರೇಂಜ್ ಕಮ್ ಲವ್ ಜಾಸ್ತಿ ಆಗೈತ್ರಿ. ಅದೇ ಒಂಥರ ಹಿಂಗೆ ಒಂದು ಕಮ್ಮು ಒಂದು ಜಾಸ್ತಿ ಆಗೈತಿ, ಯಾರಂತೂ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನೀವು ನಿಮ್ಮ ಅಮೂಲ್ಯವಾದ ಟೈಮನ್ನ ನಮ್ಮ ಜೊತೆ ಶೇರ್ ಮಾಡಿರಿ. ನಿಮ್ಮ ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಆಗ್ತೈತಿ, ಅದ್ರೊಳಗೆ ನಿಮ್ಮ ಸುಮಾರು ಕಡೆ ಪೋಸ್ಟರ್ ಹಚ್ಚೋದಾಗಿರ್ಬೋದು, ಸ್ಕಿಟ್ ಮಾಡೋದಾಗಿರ್ಬೋದು, ಇಂಟರ್ವ್ಯೂಸ್ ಕೊಡೋದಾಗಿರ್ಬೋದು. ಇಂಟರ್ವ್ಯೂಸ್ ಅಂತೂ ಇಲ್ಲ ಸರ್, ಅದು ಬಿಟ್ಟು ಉಳಿದಿದ್ದೆಲ್ಲ ಆಯ್ತು ಹೇಳ್ರಿ. ಹಂಗದ ನಿಮ್ಮ ದೊಡ್ಡ ಗುಣ ಇಂಟರ್ವ್ಯೂಸ್ ಇಲ್ಲ ಅಂತೇಳಿ ನನಗೆ ಗೊತ್ತೈತಿ. ಈ ಪ್ರೆಸ್ ಮೀಟ್ ಇಂಟರ್ವ್ಯೂಸ್ ಎಲ್ಲಾದರೂ ಟೈಮ್ ಒಳಗೂ ನನಗೆ ಟೈಮ್ ಮಾಡಿ ಕೊಟ್ಟಿದ್ದು ಥ್ಯಾಂಕ್ ಯು. ನಿಮ್ಮ ಜೊತೆ ನನಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ರಿ. ಯಾಕಂದ್ರೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದ್ದು ನಾನು ನಿಮ್ಮಿಂದ. ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ, ಥ್ಯಾಂಕ್ ಯು ಸರ್. 100 ದಿನೋತ್ಸವ ಆಚರಿಸಲಿ ಅಂತೇಳಿ ನಾನು ಹೃದಯಪೂರ್ವಕವಾಗಿ ಕೇಳ್ಕೊತೀನಿ. ನೀವು ಕೊನೆಯದಾಗಿ ಆಡಿಯನ್ಸಿಗೆ ಏನಾದರೂ ಹೇಳ್ಬೇಕನ್ಸಿದ್ರೆ ಹೇಳಿ ಸರ್. ಆಡಿಯನ್ಸಿಗೆ ಹೇಳೋದೇನಂತಂದ್ರೆ, ಸಿನಿಮಾ ಬಗ್ಗೆ ಅಂತಂದರೆ ಯಾವುದೇ ಸಿನಿಮಾ ಬರಲಿ, ಕನ್ನಡ ಸಿನಿಮಾನ ಎಲ್ಲರೂ ನೋಡ್ರಿ. ಹಾಗೆ ನಮ್ಮ ಸಿನಿಮಾನು ನೋಡಲೇಬೇಕು ನೀವು, ಯಾಕಂದರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಈಗ ನೀವು ಇಷ್ಟು ದಿನ ಏನು ಸಿನಿಮಾ ನೋಡಿದ್ರೆ ಎಲ್ಲಕ್ಕಿಂತ ವಿಭಿನ್ನವಾಗೈತಿ. ಅಂದ್ರೆ ನೀವು ಮೊದಲು ಕೆಲವೊಂದು ಸಿನಿಮಾಗಳು ಬರ್ತಿದ್ವು, ಒಂದು ಹಳ್ಳಿಯ ಸೊಗಡು ಆ ಥರ ಇದು ನಿಮ್ಮ ಪಕ್ಕ ಈ ಸಿನಿಮಾ ನೋಡುವಾಗ ನಿಮಗೆ ಒಂದು ಹಿಂದೆ ನೀವು ಏನು ನೋಡಿದ್ರಿ, ಒಂದು 15-20 ವರ್ಷದ ಹಿಂದೆ ಯಾವುದಾದ್ರು ಒಂದು ಒಳ್ಳೆ ಸಿನಿಮಾ ನೋಡಿದರೆ ಆ ಒಂದು ನೆನಪಂತೂ ತಂದು ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ನಮ್ಮ ವಿನಾಯಕ್ ಅವರು ಧನುಷ್ ಕ್ರಿಯೇಷನ್ ಅವ್ರ ಚಾನಲ್ಗೂ ಕೂಡ ಶುಭವಾಗಲಿ. ನನ್ನ ಒಂದು ಪ್ರಥಮ ಇಂಟರ್ವ್ಯೂ ಅವ್ರ ಚಾನಲಲ್ಲಿ ಮಾಡಿದ್ದಾರೆ. ಅವ್ರು ಬೇರೆ ಬೇರೆ ಕಾನ್ಸೆಪ್ಟ್ ಎಲ್ಲ, ಕಾಮಿಡಿ ಸ್ಕಿಟ್ ಎಲ್ಲ ಮಾಡ್ಯಾರ. ಆದರೆ ಒಂದು ಇಂಟರ್ವ್ಯೂ ಅಂತ ಮಾಡಿದಾಗ ನಾನೇನು ಸಾಧಕನೂ ಅಲ್ಲ ಏನೂ ಅಲ್ಲ, ಆದರೆ ಬಟ್ ಅವ್ರ ಆತ್ಮೀಯ ಫ್ರೆಂಡು
ನಿಮ್ಮಿಂದನೇ ಒಂದು ಇದು ಮಾಡೋಣ ಅಂತಂದ್ರು, ಮಾಡ್ರಿ ಅಂತಂದೆ. ಯಾಕಂದರೆ ನಮ್ಮ ಸಿನಿಮಾಕ್ಕೂ ಒಂದು ಅವ್ರ ಚಾನಲ್ ಮುಖಾಂತರ ಒಂದು ಪಬ್ಲಿಸಿಟಿನೂ ಸಿಗುತ್ತೆ. ನೀವೆಲ್ಲ ನೋಡ್ತೀರಿ, ಯಾಕಂದರೆ ಎಲ್ಲರೂ ನನ್ನ ಚಾನಲ್ ನೋಡ್ತಾರೆ ಅನ್ಕೊಳ್ಳೋದು ತಪ್ಪಾಗುತ್ತೆ. ನನ್ನ ಚಾನಲ್ ನೋಡೋ ಎಷ್ಟೋ ಜನ ನಿಮ್ಮ ಚಾನಲ್ ಇಲ್ಲಿ ನೋಡಿರಲ್ಲ, ಇಲ್ಲಿಯವರು ಎಷ್ಟೋ ಜನ ನಮ್ಮ ಚಾನಲ್ ನೋಡಲ್ಲ. ಹೀಗಾಗಿ ನೋಡಿ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿರಿ. ಅವರು ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿ, ಒಳ್ಳೊಳ್ಳೆ ವ್ಯಕ್ತಿಗಳ ಸಂದರ್ಶನ ಮಾಡುವಂತಾಗಲಿ ಅಂತ ಹೇಳ್ತೀನಿ. ಮತ್ತು ನಮ್ಮ ರೈತರ ಮಕ್ಕಳು ಮಾತ್ರ ದಯವಿಟ್ಟು ತಪ್ಪದೆ ನೋಡಿ. ನೀವು ಯಾರು ನೋಡಿದರೆ ಒಂದು ಸೆಲ್ಫಿ ಹಾಕಿರಿ. ಅಂದರೆ ನನ್ನ ನಂಬರ್ ಯಾರ ಹತ್ರ ಇದೆ ಅವ್ರು ದಯವಿಟ್ಟು ನನಗೊಂದು, ನೀವು ಸಿನಿಮಾ ನೋಡುವಾಗ ಒಂದು ಸೆಲ್ಫಿ ಹಾಕಿರಿ, ಅದು ಭಾಳ ಖುಷಿ ಆಗುತ್ತೆ ನನಗಂತ ಹೇಳ್ತೀನಿ. ಇಷ್ಟೇ ಸರ್, ನಿಮ್ಮ ಟೈಮ್ ನಾನು ಕೊಟ್ಟಿರಿ ನೀವು ಕರೆ ಹೇಳ್ಬೇಕಂತಂದ್ರೆ. ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ದೊಡ್ಡ ಮನಸ್ಸಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮಗೂ ಸಕ್ಸಸ್ಸು ಸಿಗಲಿ. ಸೆಲ್ಫಿ ಹಾಕ್ರಿ. ಈಗ ನೆಕ್ಸ್ಟ್ ಇಮಿಡಿಯೇಟಾಗಿ ಉಡಾಳ್ ಮೆಂಬರ್ ಬರ್ತೈತಿ. ಆ ಉಡಾಳ್ ಮೆಂಬರ್ ಕಮೆಂಟ್ ಒಳಗನ ಸಿನಿಮಾ ನೋಡಿದ್ದಂದು ಒಂದು ಸೆಲ್ಫಿ ಹಾಕಿಬಿಟ್ರಿ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನಮಸ್ಕಾರ.